So good evening everyone. So welcome back to Akshara Academy. So in the last class, so we had discussed about the inverse trigonometric functions. ಅಲ್ಲಿ ನಾವೇನು ನೋಡಿದ್ವಿ ಸೊ ಪ್ರಾಪರ್ಟೀಸ್ ನೋಡ್ತಾ ಹೋಗಿದ್ವಿ. ಸೊ ಎಲ್ಲ ಪ್ರಾಪರ್ಟೀಸ್ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ ಹೌದಲ್ವಾ. ಸೊ ಮೇನ್ ಥಿಂಗ್ ಸೊ ಈ ಶಾರ್ಟ್ಕಟ್ಸ್ ಮೆಥಡ್ ಬಹಳ ನೆನಪಿರ್ಬೇಕು ನಿಮಗೆ. ಅದೇ ರೀತಿಯಾಗಿ ಸೊ ನಾವು ಅಪ್ ಟು ಸೊ ಎಲ್ಲಿವರೆಗೂ ಸೊ ಫಿಫ್ತ್ ಪ್ರಾಬ್ಲಮ್ಸ್ವರೆಗೂ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗಿದ್ವಿ ಓಕೆನಾ. ಸೊ ಇನ್ ದಿಸ್ ಕ್ಲಾಸ್ ವಿಲ್ ಸ್ಟಾರ್ಟ್ ವಿತ್ ನ್ಯೂ ಕ್ವಶನ್ಸ್. ಸೊ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ವೈ ಪ್ಲಸ್ ಕಾಸ್ ಇನ್ವರ್ಸ್ ಝೆಡ್ ಇಸ್ ಈಕ್ವಲ್ಸ್ ಟು 3π ಅಂತ ಹೇಳ್ತಿದ್ದಾರೆ. ದೆನ್ ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ಸೊ ಎಕ್ಸ್ ಇಂಟು ವೈ ಇಂಟು ಝೆಡ್ ಇಂಟು ಎಕ್ಸ್ ಅಂತ ಹೇಳಿದ್ದಾರೆ. ಏನೋ ಎಕ್ಸ್ ಇಂಟು ವೈ ಇಂಟು ಝೆಡ್ ಇಂಟು ಎಕ್ಸ್ ಈಸ್ ಈಕ್ವಲ್ಸ್ ಟು ಅಂತ ಹೇಳಿ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿದ್ದಾರೆ ಹೌದಲ್ವಾ. ಹಾಗಾದ್ರೆ ಹೇಗೆ ನಾವು ಸಾಲ್ವ್ ಮಾಡಬಹುದು ಈ ಪ್ರಾಬ್ಲಮ್ನ? ರೈಟ್, ಸೊ ವಿಲ್ ಸಾಲ್ವ್ ಇಟ್. ಸೊ ನೋಡೋಣ ಏನು ಕೊಟ್ಟಿದ್ದಾರೆ ನಮಗೆ ಅವ್ರ ಕ್ವಶನ್ ಅಲ್ಲಿ. ಸೊ ದೇ ಗಿವನ್ ದಟ್ ಕಾಸ್ ಇನ್ವರ್ಸ್ ಎಕ್ಸ್. ಸೊ ಸೊಲ್ಯೂಷನ್, ಸೊ ನಮಗೆ cos inverse x plus cos inverse y plus cos inverse z is equals to ನಮಗೆ ಕೊಟ್ಟಿದ್ದಾರೆ 3π ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ 3π ಆಗಬೇಕು ಅಂತಂದ್ರೆ ಸೊ ವಿ ಆರ್ ವೆಲ್ ಆಫ್ ದ್ಯಾಟ್. ಸೊ cos inverse x is less than or equals to pi2. ಸೊ ಲೆಸ್ than or equals to 0. ಇಟ್ ಲೈಸ್ ಬಿಟ್ವೀನ್ ಇಲ್ಲಿಂದಲ್ಲಿಗೆ 0 to π ಒಳಗಿದೆ ಓಕೆನಾ. ಹಾಗಾದ್ರೆ ಸೊ ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗಬಹುದು? ಸೊ ಫ್ರಮ್ ದಿಸ್ ವಿ ಕ್ಯಾನ್ ಇಟ್ ಆಸ್ ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಪೈ ತಗೊಳ್ಬಹುದು. ನೆಕ್ಸ್ಟ್ ಕಾಸ್ ಇನ್ವರ್ಸ್ ವೈ ಇಸ್ ಈಕ್ವಲ್ಸ್ ಟು ಕೂಡ ಪೈ ತಗೊಳ್ಬಹುದು. ನೆಕ್ಸ್ಟ್ ಕಾಸ್ ಇನ್ವರ್ಸ್ ಝೆಡ್ ಇಸ್ ಈಕ್ವಲ್ಸ್ ನಾನು ತಗೊಳ್ತೀನಿ, ಪೈ ತಗೊಳ್ತೀನಿ. ಹಾಗಾದ್ರೆ ಪೈ ಪ್ಲಸ್ ಪೈ ಏನಾಗುತ್ತೆ? 3π ಆಗುತ್ತೆ ಅಲ್ವಾ. ಹಾಗಾದ್ರೆ ಸೊ ಫ್ರಮ್ ದಿಸ್ ಸೊ ವಿ ಕ್ಯಾನ್ ರೆಡ್ ಇಟ್ ಆಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಇಸ್ ಈಕ್ವಲ್ಸ್ ಟು ಝೆಡ್ ಇಸ್ ಈಕ್ವಲ್ಸ್ ನಮಗೆ ಏನು ಬಂದ್ಬಿಡುತ್ತೆ? ಸೊ ಕಾಸ್ ಪೈ ಬರ್ತದೆ. ಹಾಗಾದ್ರೆ ದಿಸ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಆಗುತ್ತೆ -1 ಆಗುತ್ತೆ. ಹಾಗಾದ್ರೆ ನಮಗೆ ಅವ್ರೇನು ಕೇಳಿದರೆ ಸೊ ವಿ ಹ್ಯಾವ್ ಟು ಫೈಂಡ್ ಔಟ್. ಸೊ ದೇರ್ ಫಾರ್ ಸೊ ಎಕ್ಸ್ ಇಂಟು ವೈ ಇಂಟು ಝೆಡ್ ಪ್ಲಸ್ ಝೆಡ್ ಇಂಟು ಎಕ್ಸ್ ಅನ್ನು ಫೈಂಡ್ ಮಾಡ್ಕೋಬೇಕು. ಏನಾಗುತ್ತೆ? -1 ಇಂಟು -1 ನೆಕ್ಸ್ಟ್ ಪ್ಲಸ್ -1 ಇಂಟು -1 ಪ್ಲಸ್ -1 ಇಂಟು -1 ಬಂದಿದೆ. ಹಾಗಾದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಸೊ 1 ಮೈನಸ್ ಇಂಟು ಮೈನಸ್ ಪ್ಲಸ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ 1 ಪ್ಲಸ್ 1 ಪ್ಲಸ್ 1 ಏನಾಗುತ್ತೆ? 3 ಬರ್ತಾ ಹೋಗ್ತದೆ. ಸೊ ಹಾಗಾದ್ರೆ ಸೊ ಆಪ್ಷನ್ ನಮಗೆ ಯಾವ್ದು ಕರೆಕ್ಟ್ ಆಗುತ್ತೆ? ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಅಲ್ವಾ. ರೈಟ್, ವೇಟ್ ಮಾಡಿದೆ. ನೆಕ್ಸ್ಟ್ ಪ್ರಾಬ್ಲಮ್. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ದಟ್ ಸ್ಯಾಟಿಸ್ಫೈಸ್ ದ ಈಕ್ವೇಶನ್? ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಸೊ ದಟ್ ಸ್ಯಾಟಿಸ್ಫೈಸ್ ದ ಈಕ್ವೇಶನ್ ಅಂತ ಹೇಳ್ತಿದ್ದಾರೆ ಅದಲ್ವಾ. ನಮಗೇನು ಈಕ್ವೇಶನ್ ಕೊಟ್ಟಿದ್ದಾರೆ? ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಸೈನ್ ಇನ್ವರ್ಸ್ ಎಕ್ಸ್ ಅಂತ ಹೇಳ್ತಿದ್ದಾರೆ. ಏನೋ ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಸೈನ್ ಇನ್ವರ್ಸ್ ಎಕ್ಸ್ ಅಂತ ಹೇಳ್ತಾರೆ. ಹಾಗಾದ್ರೆ ನಮಗೆ ಏನು ಕೊಟ್ಟಿದ್ದಾರೆ? ಆಪ್ಷನ್ ಎ ಇಸ್ ಈಕ್ವಲ್ಸ್ ಟು 1/2 ಕೊಟ್ಟಿದ್ದಾರೆ. ಆಪ್ಷನ್ ಬಿ ಇಸ್ ಈಕ್ವಲ್ಸ್ ಟು -1 ಕೊಟ್ಟಿದ್ದಾರೆ. ಆಪ್ಷನ್ ಸಿ ಇಸ್ ಈಕ್ವಲ್ಸ್ ಟು 1 ಕೊಟ್ಟಿದ್ದಾರೆ. ಆಪ್ಷನ್ ಡಿ ಇಸ್ ಈಕ್ವಲ್ಸ್ ಟು -1/2 ಕೊಟ್ಟಿದ್ದಾರೆ. ಸೊ ಎ ವ್ಯಾಲ್ಯೂ 1/2 ಕೊಟ್ಟಿದ್ದಾರೆ, ಬಿ ವ್ಯಾಲ್ಯೂ -1 ಕೊಟ್ಟಿದ್ದಾರೆ, ಸಿ ವ್ಯಾಲ್ಯೂ 1 ಕೊಟ್ಟಿದ್ದಾರೆ, ಡಿ ವ್ಯಾಲ್ಯೂ ಕೂಡ ಏನು ಕೊಟ್ಟಿದ್ದಾರೆ? -1/2 ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎಕ್ಸ್. ಇಷ್ಟು ಮಾರ್ಕ್ಸ್ ಏನು ಸ್ಯಾಟಿಸ್ಫೈ ಮಾಡಬೇಕು? ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಸೈನ್ ಇನ್ವರ್ಸ್ ಎಕ್ಸ್ ಅನ್ನ ನಾವೇನು ಮಾಡ್ತಾ ಹೋಗ್ಬೇಕು? ಸಾಲ್ವ್ ಮಾಡುವಂತಹ ಎಕ್ಸ್ ವ್ಯಾಲ್ಯೂಸ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಹಾಗಾದ್ರೆ ಸೊ ವಿಲ್ ಫೈಂಡ್ ಔಟ್ ದ ಸೊಲ್ಯೂಷನ್. ಸೊ ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸೊ ನಮಗೆ ಏನು ಕೊಟ್ಟಿದ್ದಾರೆ? 2 ಸೈನ್ ಇನ್ವರ್ಸ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಾವೇನು ಮಾಡಬಹುದಪ್ಪ? ವಿ ನೋ ದಟ್ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು π/2 ಅಂತ ಗೊತ್ತಿದೆ. ಸೊ ವಿ ನೋ ದಟ್ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು π/2 ಅಂತ ಗೊತ್ತಿದೆ. ಫ್ರಮ್ ದಿಸ್ ವಿ ಕ್ಯಾನ್ ರೆಡ್ ಇಟ್ ಆಸ್ ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ನಾವೆಂತ ಬರ್ಕೊಳ್ಬಹುದು? ಸೊ π/2 ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್ ಅಂತ ಬರ್ಕೊಳ್ಬಹುದು. ಸೊ ದಿಸ್ ಇಸ್ ನೋನ್. ಹಾಗಾದ್ರೆ ಇನ್ ದ ಪ್ಲೇಸ್ ಆಫ್ ಕಾಸ್ ಇನ್ವರ್ಸ್ ಐ ಆಮ್ ರೈಟಿಂಗ್ ಸೊ π/2 ಸೈನ್ ಇನ್ವರ್ಸ್ ಎಕ್ಸ್. ಸೊ π/2 ಸೈನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ನಾನು ಬರ್ಕೊಳ್ತೀನಿ 2 ಸೈನ್ ಇನ್ವರ್ಸ್ ಎಕ್ಸ್ ಅಂತ. π/2 ಮೈನಸ್ ಅಲ್ವಾ. ಸೊ ಹ್ಯಾವ್ ಟು ರೈಟ್ π/2 ಮೈನಸ್ ಬರೆಯೋಣ.
ಸೊ ದಿಸ್ ಇಸ್ ಈಕ್ವಲ್ಸ್ ಟು pi by 2 minus sin inverse x is equals ಆಗುತ್ತೆ 2 sin inverse x ಆಗುತ್ತೆ. ಹಾಗಾದ್ರೆ ನಾವು ಇನ್ ಕೇಸ್ ಈ sin inverse x ಅನ್ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಆವಾಗ ನಮಗೆ ಏನಿರುತ್ತೆ ಪ್ಲಸ್ sin inverse x ಆಗುತ್ತೆ, ದಟ್ ಇಸ್ 3 sin inverse x ಆಗುತ್ತೆ. ಆ 3 ನ ಈ ಕಡೆ ಶಿಫ್ಟ್ ಮಾಡ್ತೀನಿ. ಸೊ ವಿ ಗೆಟಿಂಗ್ pi by 6 is equals to so sin inverse x ಆಗುತ್ತೆ. ಹಾಗಾದ್ರೆ sin ಈ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ sin of pi by 6 ಬರುತ್ತೆ. therefore x is equals to sin 30 ಡಿಗ್ರಿ ಆಗುತ್ತೆ. that should be is equals to 1 by 2 ಆಗುತ್ತೆ. x is equals to 1 by 2. ಸೊ ಆಪ್ಷನ್ ನಮಗೆ ಯಾವ್ದು ಕರೆಕ್ಟ್ ಆಗುತ್ತೆ? ಆಪ್ಷನ್ ಎ is the correct answer. right, next, what is the value of tan inverse of m by n minus tan inverse of m minus m divisible by m plus n ಅಂತ ಹೇಳ್ತಿದ್ದಾರೆ. then option A is equals to pi ಕೊಟ್ಟಿದ್ದಾರೆ, option B is equals to pi by 2 ಕೊಟ್ಟಿದ್ದಾರೆ, option C is equals to pi by 4 ಕೊಟ್ಟಿದ್ದಾರೆ, option D is equals to ಏನು ಕೊಟ್ಟಿದ್ದಾರೆ pi by 3 ಕೊಟ್ಟಿದ್ದಾರೆ. ಓಕೆನಾ? ಸೊ ನಮಗೆ ಆಲ್ರೆಡಿ ನಮಗೆ ಗೊತ್ತಿದೆ tan inverse x plus tan inverse y is equals to we can write it as ಏನಂತ ಬರೀಬಹುದು? tan inverse x plus tan inverse y is equals to tan inverse of x plus y divisible by, ಸೊ ನಮಗೆ ಗೊತ್ತಿದೆ tan inverse of x plus tan inverse of y is equals to we can write it as tan inverse of x plus y divisible by 1 minus x into y. ಈ ಫಾರ್ಮುಲಾ ಕೂಡ ಗೊತ್ತಿದೆ. ಹಾಗಾದ್ರೆ ನಮಗೆ ಅವ್ರು ಏನು ಕೊಟ್ಟಿದ್ದಾರಪ್ಪ? So they given that, so we'll find out the solution for this one. So given tan inverse of ಏನು ಕೊಟ್ಟಿದ್ದಾರೆ m by n ಕೊಟ್ಟಿದ್ದಾರೆ minus tan inverse of m minus n divisible by m plus n ಅನ್ನ ಕೊಟ್ಟಿದ್ದಾರೆ. ಸೊ ಆಪ್ಷನ್ ನಮಗೆ ಏನಾಗಬೇಕು? ಐದರ್ pi or pi by 4 or pi by 2. ಸೊ ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ pi by 3 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇನ್ ಕೇಸ್ ಸೊ ಟ್ಯಾನ್ ಇನ್ವರ್ಸ್ ಆಫ್ ಎಮ್ ಬೈ ಎನ್ ಅನ್ನು ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ಎಮ್ ಅನ್ನು ಕಾಮನ್ ತಗೊಂಡ್ರೆ ಸೊ 1 ಮೈನಸ್ ಎನ್ ಡಿವಿಸಿಬಲ್ ಬೈ 1 ಪ್ಲಸ್ ಎನ್ ಅಂತ ಬರೀಬಹುದು. ಸಾರಿ, ಎನ್ ಬೈ ಎಮ್ ಡಿವಿಸಿಬಲ್ ಬೈ ಎನ್ ಬೈ ಎಮ್ ಅಂತ ಬರೀಬಹುದು. ಓಕೆನಾ? ಸೊ ಈಗ ನಾವು ಇನ್ ಕೇಸ್ ಟ್ಯಾನ್ ಇನ್ವರ್ಸ್ ಆಫ್ ಇದನ್ನ ಎಕ್ಸ್ ಅಂತ ಅನ್ಕೊಳ್ಳೋಣ, ಇದನ್ನ ವೈ ಅಂತ ಅನ್ಕೊಳ್ಳೋಣ. ಏನೋ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ವೈ ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಇಂಟು ವೈ. ಇಲ್ಲಿ ಪ್ಲಸ್ ಇತ್ತು, ಪ್ಲಸ್ ಇಲ್ಲಿದ್ರೆ ಏನು ಮಾಡ್ಕೋಬೇಕು, ಇಲ್ಲಿ ಮೈನಸ್ ಇದ್ರೆ ನಾವೇನು ಬರ್ಕೋಬೇಕು, ಇಲ್ಲಿ ಮೈನಸ್ ಬರ್ಕೋಬೇಕಾಗತ್ತೆ. ಹಾಗಾದ್ರೆ ಸೊ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ ಇಸ್ ಈಕ್ವಲ್ಸ್ ಟು ಫಾರ್ಮುಲಾ ಆಗುತ್ತೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ವೈ ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಇಂಟು ವೈ ಆಗುತ್ತೆ. ಹಾಗಾದ್ರೆ ಸೊ ದಿಸ್ ಇಸ್ ಈಕ್ವಲ್ಸ್ ನಾವೆಂತ ಬರೀಬಹುದು? ಟ್ಯಾನ್ ಇನ್ವರ್ಸ್ ಆಫ್ ಎಮ್ ಬೈ ಎನ್. ಸೊ ಟ್ಯಾನ್ ಇನ್ವರ್ಸ್ ಆಫ್ ಏನು ಎಮ್ ಬೈ ಎನ್ ಮೈನಸ್ ಸೊ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್, ಇದನ್ನು 1 ಅನ್ನ ಎಕ್ಸ್ ಅಂತ ಅನ್ಕೊಳ್ಳೋಣ. ಸೊ ಎನ್ ಬೈ ಎಮ್ ಅನ್ನ ವೈ ಅಂತ ಅನ್ಕೊಳ್ಳೋಣ. ಸೊ ಎಕ್ಸ್ ಮೈನಸ್ ವೈ ಡಿವಿಸಿಬಲ್ ಬೈ 1 ಪ್ಲಸ್, ಸೊ ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ, 1 ಇಂಟು ವೈ ಆಗುತ್ತೆ. ಹಾಗಾದ್ರೆ ವಿ ಕ್ಯಾನ್ ರೈಟ್ ಇಟ್ ಆಸ್ ಸೊ ಟ್ಯಾನ್ ಇನ್ವರ್ಸ್ ಆಫ್ 1. ಸೊ ಇಲ್ಲಿ ನಮಗೆ ಏನು ಬರುತ್ತೆ, ಮೈನಸ್ ಬರುತ್ತೆ, ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಹಾಕೋದ್ರಿಂದ ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ ಟ್ಯಾನ್ ಇನ್ವರ್ಸ್ ಆಫ್ ಎಮ್ ಬೈ ಎನ್ ಅಂತ ಬರೀಬಹುದು. ಹಾಗಾದ್ರೆ ಸೊ ನಮಗೆ ಇದನ್ನ ನಾವು ಹೆಂಗೆ ಬರಿತೇನೆ ಅಂದ್ರೆ ಈಗ ಟ್ಯಾನ್ ಇನ್ವರ್ಸ್ ಆಫ್ ಎಮ್ ಬೈ ಎನ್. ಸೊ ಟ್ಯಾನ್ ಇನ್ವರ್ಸ್ ಆಫ್ ಏನಿದೆ ಎಮ್ ಬೈ ಎನ್ ಇದೆ. ಸೊ ನಾನು ಇದನ್ನ ಕಾಟನ್ನ ಟ್ಯಾನ್ ಕಾಟಲ್ಲಿ ಬರ್ಕೊಳ್ತೀನಿ ಪ್ಲಸ್ ಕಾಟ್ ಇನ್ವರ್ಸ್ ಆಫ್ ಏನಂತ ಬರೀಬಹುದು ಎಮ್ ಬೈ ಎನ್ ಮೈನಸ್ ಸೊ ಟ್ಯಾನ್ ಇನ್ವರ್ಸ್ ಆಫ್ 1 ಅನ್ನು ನಾವೆಂತ ಬರ್ಕೊಳ್ಬೋದು ಟ್ಯಾನ್ ಆಫ್ ಪೈ ಬೈ 4 ಅಂತ ಬರ್ಕೊಳ್ಬೋದು. ವಿ ಕ್ಯಾನ್ ರೈಟ್ ಇಟ್ ಆಸ್ ಸೊ ಪೈ ಬೈ 4 ಅಂತ ಬರ್ಕೊಳ್ತೀನಿ. ವಿ ನೋ ದಟ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಟ್ ಇನ್ವರ್ಸ್, ಸೊ ಕಾಟ್ ಇನ್ವರ್ಸ್ ಆಫ್ ನಮಗೇನು ಬರ್ತದೆ ಸೊ ಎನ್ ಬೈ ಎಮ್. ಸೊ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಟ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ನಮಗೆ ಏನು ಬರುತ್ತೆ ಪೈ ಬೈ 2 ಬರ್ತದೆ. ಸೊ ದಿಸ್ ಇಸ್ ಈಕ್ವಲ್ಸ್ ನಮಗೆ ಏನು ಬರುತ್ತೆ ಪೈ ಬೈ 2. ಸೊ ಮೈನಸ್ ನಮಗೆ ಏನು ಬರ್ತಾ ಹೋಗ್ತದೆ ಪೈ ಬೈ 4 ಬರ್ತಾ ಹೋಗ್ತದೆ. ಹೌದಲ್ವಾ? ಸೊ ದೇರ್ ಫೋರ್ ಸೊ ನಾವೇನು ಮಾಡ್ಬೋದು ಪೈ ಬೈ 2 ಮೈನಸ್ ಪೈ ಬೈ 4 ಟೇಕಿಂಗ್ ಎಲ್ ಸಿ ಎಮ್ 4 ಇಸ್ ದ ಎಲ್ ಸಿ ಎಮ್. 4 ಅನ್ನ ಎಲ್ ಸಿ ಎಮ್ ತಗೊಂಡ್ರೆ ಸೊ ನಮಗೆ ವಿ ಗೆಟಿಂಗ್ ಪೈ ಬೈ 4 ಬರುತ್ತೆ. ಹಾಗಾದ್ರೆ ಆಪ್ಷನ್ ನಮಗೆ ಏನಾಗುತ್ತೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಅಲ್ವಾ? ರೈಟ್, ನೆಕ್ಸ್ಟ್ the number of positive integral solution of the equation tan inverse x plus cot inverse y is equals to tan inverse of 3 ಅಂತ ಹೇಳ್ತಿದ್ದಾರೆ. ಅಲ್ವಾ? ನಾವೇನು ಫೈಂಡ್ ಮಾಡ್ಕೋಬೇಕು
ದ ನಂಬರ್ ಆಫ್ ಪಾಸಿಟಿವ್ ಇಂಟೀಜರ್ ಸೊಲ್ಯೂಷನ್ ತಗೊಳ್ಬೇಕು, ಇಂಟೀಜರ್ಸೇ ಸೊಲ್ಯೂಷನ್ ಆಗಿರಬೇಕು. ಹಾಗಾದ್ರೆ ಆಪ್ಷನ್ ಎ ಏನು ಕೊಟ್ಟಿದ್ದಾರೆ 2 ಕೊಟ್ಟಿದ್ದಾರೆ, ಆಪ್ಷನ್ ಬಿ ಏನು ಕೊಟ್ಟಿದ್ದಾರೆ 1 ಕೊಟ್ಟಿದ್ದಾರೆ, ಆಪ್ಷನ್ ಸಿ ಏನು ಕೊಟ್ಟಿದ್ದಾರೆ ಇನ್ಫೈನೈಟ್ ಕೊಟ್ಟಿದ್ದಾರೆ, ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ 2 ಕೊಟ್ಟಿದ್ದಾರೆ, ಆಪ್ಷನ್ ಬಿ ಇಸ್ 1, ಆಪ್ಷನ್ ಸಿ ಇಸ್ ಇನ್ಫೈನೈಟ್, ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ ನನ್ ಆಫ್ ದೀಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆನಾ? ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ನಮಗೇನು ಕೊಟ್ಟಿದ್ದಾರಪ್ಪ ಅವರು? ಸೊ ಸೊಲ್ಯೂಷನ್, ಸೊ ದೇ ಗಿವನ್ ದ್ಯಾಟ್ tan inverse x plus cot inverse y is equals to tan inverse of 3 ಅಂತ ಕೊಟ್ಟಿದ್ದಾರೆ. tan inverse x plus cot inverse y is equals to tan inverse of 3 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಾವೇನು ಮಾಡಬಹುದು? ಇದನ್ನ ನಮಗೆ ಗೊತ್ತಿದೆ tan inverse x plus tan inverse y, ಇದನ್ನು cot inverse ಅನ್ನು ಬರ್ಕೊಳ್ತೀನಿ, tan ಅಲ್ಲಿ ಬರ್ಕೊಂತೀನಿ, tan ಆಫ್ 1 ಆಗುತ್ತೆ 1/y ಆಗೋದ್ರಿಂದ. ಸೊ ವಿ ಕ್ಯಾನ್ ರಿಟ್ ಇಟ್ ಆಸ್ tan inverse x plus ಇದನ್ನ ಬರ್ಕೊಂಡ್ಬಿಡ್ತೀನಿ tan inverse of 1/y is equals to, ಸೊ tan inverse of ನಾನು ಬರ್ಕೊಡ್ತೀನಿ 3 ಅಂತ ಬರ್ಕೊಂಡ್ಬಿಡ್ತೀನಿ. ಹಾಗಾದ್ರೆ tan inverse x plus tan inverse y is equals ಆಗುತ್ತೆ tan inverse of x plus y divisible by 1 plus x into y ಆಗುತ್ತೆ. ಸೊ is equals tan inverse 3 ಆಗುತ್ತೆ. tan inverse ಕ್ಯಾನ್ಸಲ್ ಆದಾಗ ನಮಗೆ ಏನು ಬರ್ತಾ ಹೋಗ್ತದೆ? ಸೊ x plus y divisible by 1 minus x into y is equals to ನಾವೇನಂತ ಬರೀಬಹುದು? ಇದನ್ನ 3 ಅಂತೇಳಿ ಬರೀಬಹುದು. ಸೊ ನಾವು ಐ ವಿಲ್ ಸಾಲ್ವ್ ಫಾರ್ x ಗೆ ಸಾಲ್ವ್ ಮಾಡ್ತಾ ಹೋಗ್ತೀನಿ. ನಾನು ಮಾಡ್ತಾ ಹೋಗ್ತೀನಿ, ಸಾಲ್ವ್ ಫಾರ್ ಎಕ್ಸ್ ಮಾಡ್ತಾ ಹೋಗ್ತೀನಿ. ಸೊ ಸಾಲ್ವ್ ಫಾರ್ ಎಕ್ಸ್ ಸಾಲ್ವ್ ಫಾರ್ ವೈ ಮಾಡ್ತಾ ಹೋದಾಗಲ್ಲ 1 ಮೈನಸ್, ಸೊ ಇದೇನಾಗುತ್ತೆ 1 ಇಂಟು 3 3 ಮೈನಸ್ 3 ಇಂಟು ಎಕ್ಸ್ ವೈ ಆಗುತ್ತೆ. ಸೊ ನಾನು ವೈ ಸಾಲ್ವ್ ಮಾಡ್ಕೊಂಡು ಎಕ್ಸ್ ಅನ್ನು ಆಕರ್ಷಿಸಿ ಮಾಡ್ಕೊಂಡ್ರೆ, ಸೊ ವಿ ಗೆಟಿಂಗ್ ವೈ ಇಸ್ ಈಕ್ವಲ್ಸ್ ಟು 1 ಪ್ಲಸ್ 3x ಡಿವಿಸಿಬಲ್ ಬೈ ಏನಾಗುತ್ತೆ 3 ಮೈನಸ್ ಎಕ್ಸ್ ಆಗುತ್ತೆ. ನಮಗೆ ಪಾಸಿಟಿವ್ ಇಂಟೀಜರ್ಸ್ ಸೊಲ್ಯೂಷನ್ ಬೇಕಂದ್ರೆ ಏನಾಗಿರಬೇಕು? ಇಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 0 ಆಗಿರಬೇಕು. ಇಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 0 ಆಗಬೇಕಂದ್ರೆ ಈಗ ಸೊ 3 ಮೈನಸ್ ಎಕ್ಸ್ ಮಸ್ಟ್ ಬಿ ಏನಾಗಬೇಕು? ಲೆಸ್ ದ್ಯಾನ್ 0. ಹಾಗಾದ್ರೆ ಸೊ ದಿಸ್ ಇಂಪ್ಲೈಸ್ ದಟ್ ಸೊ ಎಕ್ಸ್ ಈಸ್ ಲೆಸ್ ದ್ಯಾನ್ 3, ದೇರ್ ಫೋರ್ ಸೊ ಎಕ್ಸ್ ಇಸ್ ಈಕ್ವಲ್ಸ್ ಏನಾದಂಗೆ ಐದರ್ 1 ಆರ್ 2 ಆದಂಗೆ. ಸೊ ಇನ್ ಕೇಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1, ವೈ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ when x is equals to 1 implies that y is equals to ನಮಗೆ ಏನು ಬರ್ತಾ ಹೋಗ್ತದೆ? ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 1 ಪ್ಲಸ್ 3 4 ಬರುತ್ತೆ, 3 ಮೈನಸ್ 1 2 ಬರುತ್ತೆ, 2 2 is 4 ಆದಾಗ y is equals ಆಗುತ್ತೆ 2 ಆಗ್ತದೆ. ಸೊ ನೆಕ್ಸ್ಟ್ ಒನ್, ಈಗ ಏನು ಮಾಡ್ತಾವ ನಾ x is equals to 2 ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ, implies that y is equals to ಸೊ 1 ಪ್ಲಸ್ 6 by 3 minus 2 ಏನಾಗುತ್ತೆ 1 ಬರ್ತದೆ. ಸೊ ವಿ ಗೆಟಿಂಗ್ ಸೊ 1 ಪ್ಲಸ್ 6 ಏನಾಗುತ್ತೆ ನಮಗೆ 7 by 1 ಬರುತ್ತೆ. ಸೊ 4 7 ಆಗುತ್ತೆ. ಹಾಗಾದ್ರೆ ಸೊ ನಂಬರ್ ಆಫ್ ಇಂಟಿಗ್ರಲ್ ಸೊಲ್ಯೂಷನ್ಸ್ ನಮಗೆ ಏನು ಬರ್ತಾ ಹೋಗ್ತವೆ? ಐದರ್ 1, 2 ಆರ್ 2, ಏನಾಗುತ್ತೆ 7 ಆಗುತ್ತೆ. ಹಾಗಾದ್ರೆ ಸೊ ನಮಗೆ ಎಷ್ಟು ಸೊಲ್ಯೂಷನ್ ಸಿಗ್ತಾ ಹೋಗ್ತವೆ? ಪಾಸಿಟಿವ್ ಇಂಟಿಜರ್ ಸೊಲ್ಯೂಷನ್ಸ್ 2 ಸೊಲ್ಯೂಷನ್ ಸಿಗ್ತಾ ಹೋಗ್ತವೆ. ಸೊ ಹಾಗಾದ್ರೆ ನಮಗೆ ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ? Right. Next question. We'll move to the next question. If k is less than or equals to sin inverse x plus cos inverse x plus tan inverse x less than or equals to k ಅಂತ ಕೊಟ್ಟಿದ್ದಾರೆ. If k is less than or equals to sin inverse x plus cos inverse x plus tan inverse x is less than or equals to k, then option A ಏನು ಕೊಟ್ಟಿದ್ದಾರೆ? k is equals to minus pi, k is equals to pi. And option B ಏನು ಕೊಟ್ಟಿದ್ದಾರೆ? k is equals to 0, k is equals to pi by 2. Option C ಏನು ಕೊಟ್ಟಿದ್ದಾರೆ? k is equals to pi by 4, k is equals to 3 pi by 4. Again option D ಏನಾಗುತ್ತೆ? k is equals to 0, k is equals ಆಗುತ್ತೆ pi ಆಗುತ್ತೆ. ಓಕೆನಾ? ಸೊ ಹಾಗಾದ್ರೆ ನಾವೇನು ಫೈಂಡ್ ಮಾಡ್ಕೋಬೇಕು? ಇಲ್ಲಿ k ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. So we'll find out the solution for this one. So if k is less than or equals to ಕೊಟ್ಟಿದ್ರೆ ನಮಗೆ sin inverse x plus cos inverse x plus tan inverse x which is less than or equals to ಕೊಟ್ಟಿದ್ರೆ k ಅಂತ ಕೊಟ್ಟಿದ್ದಾರೆ. ಗೊತ್ತಲ್ವಾ? ಸೊ ನಮಗೊಂದು ಪ್ರಾಪರ್ಟಿ ಗೊತ್ತಿದೆ. ಸೊ ವಿ ನೋ ದಟ್ ಸೊ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೊ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಇದು ನೆನಪಿಟ್ಕೊಳ್ಳಿ ಟ್ಯಾನ್ ಇನ್ವರ್ಸ್ ಎಕ್ಸ್ ಮಸ್ಟ್ ಬಿ ಈಸ್ ಈಕ್ವಲ್ಸ್ ಟು ಸೊ ನಮಗೆ ಅಂತ ಗೊತ್ತಿದೆ
5/2 ಪ್ಲಸ್ tan ಇನ್ವರ್ಸ್ x ಅಂತ ಬರೀಬಹುದು. ನಾವು ಸೊ ನಮಗೇನು ಗೊತ್ತಿದೆ ನಾವು so we can write it as, so we know that sin inverse x plus cos inverse x are defined only if x must be less than or equals to 1 to less than or equals to -1 ಅಲ್ವಾ. ಹಾಗಾದ್ರೆ therefore so ಏನಾಗತ್ತಪ್ಪ ಅಂತಂದ್ರೆ ಸೊ tan inverse x is less than or equals to ಏನಾಗುತ್ತೆ tan inverse x less than or equals to ನಮಗೇನು ಬರುತ್ತೆ 5/4 to ಸೊ ನಮಗೇನು ಬರ್ತಾ ಹೋಗ್ತದೆ 5/4 minus 5/4 ಆಗುತ್ತೆ. ಓಕೆ, ನಮಗೇನು ಬೇಕಾಗಿದೆ 5/2 plus tan inverse ಬೇಕಲ್ವಾ. ಸೊ ಹಾಗಾದ್ರೆ ಐ ಆಮ್ ಆ್ಯಡಿಂಗ್ 5/2 ಆನ್ ಬೋತ್ ಸೈಡ್. ಸೊ ಇಫ್ ಐ ಆ್ಯಡ್ 5/2 ಆನ್ ಬೋತ್ ಸೈಡ್ ವಿಲ್ ಗೆಟ್, ಸೊ 5/2 ನ ಆ್ಯಡ್ ಮಾಡ್ತಾ ಹೋಗೋಣ. 5/2 minus 5/4 ಬಂದರೆ ನಮಗೇನು ಬರ್ತಾ ಹೋಗ್ತದೆ ಇಲ್ಲಿ, ಸೊ 5/4 ಬರುತ್ತೆ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 5/2 ಪ್ಲಸ್ tan ಇನ್ವರ್ಸ್ x ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಏನು ಬರ್ತಾ ಹೋಗ್ತದೆ 3π/4 ಬರ್ತಾ ಹೋಗ್ತದೆ. ಹಾಗಾದರೆ therefore ನಾವೇನು ಕನ್ಕ್ಲೂಡ್ ಮಾಡ್ಬೋದು, ಐದರ್ k is equals to 5/4 and k is equals to ನಮಗೇನು ಬರ್ಬೋದು 3π/4 ಬರ್ಬೋದು. ಹಾಗಾದರೆ ಸೊ ಆಪ್ಷನ್ ನಮಗೆ ಅದು ಕರೆಕ್ಟ್ ಆಗುತ್ತೆ, ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ಸೊ ನಮಗೆ ಸೊ ಇದು ಗೊತ್ತಿರಬೇಕು, ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 5/2 ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತೇಳಿ. ಓಕೆನಾ. ಸೊ ಆಪ್ಷನ್ ನಮಗೆ ಅದು ಕರೆಕ್ಟು, ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, the solution set of the equation ಏನಂತಂದ್ರೆ the solution set of the equation tan inverse x minus cot inverse x is equals to cos inverse of 2 minus x will lie in the interval ಅಂತ ಕೇಳ್ತಿದ್ದಾರೆ. will lie in the interval. ಆಪ್ಷನ್ ಎ ಏನು ಕೊಡಿದ್ರೆ 0 to 1, ಆಪ್ಷನ್ ಬಿ -1 to 1, ಆಪ್ಷನ್ ಸಿ 1 to 3, ಆಪ್ಷನ್ ಡಿ ಏನು ಕೊಡಿದ್ರೆ ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಹೇಗೆ ನಾವು ಸಾಲ್ವ್ ಮಾಡಬಹುದು? ಸೊ ಸಿಂಪಲ್, ನಮಗೆ ಗೊತ್ತಿದೆ ಏನಂತೇಳಿ ಸೊಲ್ಯೂಷನ್ ಫಾರ್ ದಿಸ್ ಒನ್. ಸೊ ನಮಗೆ ಗೊತ್ತಿದೆ ಟ್ಯಾನ್ ಇನ್ವರ್ಸ್ ಎಕ್ಸು ಆ್ಯಂಡ್ ಸೊ ಕಾಟ್ ಇನ್ವರ್ಸ್ ಎಕ್ಸ್ ಸೊ ಎಕ್ಸಿಸ್ಟ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಲ್ವಾ. ನಮಗೆ ಡೊಮೈನ್ ಏನಿದೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಕಾಟ್ ಇನ್ವರ್ಸ್ ಎಕ್ಸು ಡೊಮೈನ್ ಬಿಲಾಂಗ್ಸ್ ಎಲ್ಲಿದೆ ರಿಯಲ್ ನಂಬರ್. ಹಂಗಾರೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಕಾಟ್ ಇನ್ವರ್ಸ್ ಎಕ್ಸ್ ಎಲ್ಲಿರ್ತದೆ, ಸೊ ಇಟ್ ಇಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್. ಬಟ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ದಟ್ ಈಸ್ ಕಾಸ್ ಇನ್ವರ್ಸ್ ಆಫ್ 2 minus x ಸೊ ಎಕ್ಸಿಸ್ಟ್. ಸೊ ಇದು ಯಾವಾಗ ಎಕ್ಸಿಸ್ಟ್ ಆಗುತ್ತೆ, ಇಫ್ ಎಕ್ಸಿಸ್ಟ್ ಸೊ ಇಟ್ ಲೈಸ್ ಬಿಟ್ವೀನ್ ಎಲ್ಲಿಂದಲ್ಲಿಗೆ ಎಕ್ಸ್ ಲೈಸ್ ಬಿಟ್ವೀನ್ ಎ ಟು ವೇರ್ 1 to -1 ಆಗಿರಬೇಕು. ದಟ್ ಈಸ್ ಸೊ ಏನಾಗುತ್ತೆ, ಸೊ 2 ಅನ್ನು ಈ ಕಡೆ ಶಿಫ್ಟ್ ಮಾಡ್ಕೊಂಡು ಅಥವಾ +2 ಅನ್ನು ಆ್ಯಡ್ ಮಾಡಿದಾಗ ನಮಗೆ 1 ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಸೊ ನಮಗೆ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ನಮಗೆ ಏನು ಬರ್ತದೆ 3 ಬರ್ತಾ ಹೋಗ್ತದೆ. ರೈಟ್. ಸೊ ಹಾಗಾದರೆ ಆಪ್ಷನ್ ಏನು ಬರ್ತಾ ಹೋಗ್ತದೆ, ಸೊ therefore so that equation holds for then the equation holds for so x belongs to where so 1 to 3 ಆಗುತ್ತೆ. ಸೊ ಆಪ್ಷನ್ ಯಾವ್ದು ಕರೆಕ್ಟು, ಆಪ್ಷನ್ ಸಿ ಇಸ್ ದ ಕರೆಕ್ಟ್. ನೋಡಿ ಇದೆಲ್ಲ ರಿಯಲ್ ನಂಬರ್ಗೆ ಡಿಫೈನ್ ಆಗುತ್ತೆ, ಬಟ್ ನಮಗೆ ಇದು ಮಾತ್ರ ಡಿಫೈನ್ ಎಲ್ಲಾಗುತ್ತೆ ಓನ್ಲಿ -1 to 1 ಆಗುತ್ತೆ. ಸೊ ನಮಗೆ ಇದೊಂದು ಗೊತ್ತಾದರೆ ಸಾಕು, ದೆನ್ ಇಟ್ ಲೈಸ್ ಇನ್ ದ ಇಂಟರ್ವಲ್ ನಮಗೆ ಗೊತ್ತಾಗ್ತದೆ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್, ಇಫ್ ಎಕ್ಸ್ ಪ್ಲಸ್ 1/x is equals to 2 then what is the principal value of sin inverse x ಅಂತ ಕೊಟ್ಟಿದ್ದಾರೆ. ಸೊ ನಮಗೇನು ಕೊಟ್ಟಿದ್ದಾರೆ, ಸೊ ಎಕ್ಸ್ ಪ್ಲಸ್ 1/x is equals to 2 ಅಂತ ಕೊಟ್ಟಿದ್ದಾರೆ. ಸೊ ವಾಟ್ ಇಸ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಅಂತ ಹೇಳ್ತಿದ್ದಾರೆ. ಓಕೆನಾ. ಸೊ ವಿಲ್ ಫೈಂಡ್ ಔಟ್ ದ ಸೊಲ್ಯೂಷನ್ ಫಾರ್ ದಿಸ್ ಒನ್. ಸೊ ನಮಗೇನು ಕೊಟ್ಟಿದ್ದಾರೆ, ಗಿವನ್ ಎಕ್ಸ್ ಪ್ಲಸ್ 1/x is equals ಕೊಟ್ಟಿದ್ದಾರೆ 2 ಅಂತ ಕೊಟ್ಟಿದ್ದಾರೆ.
ಹಾಗಾದರೆ ಇದನ್ನು ಸಾಲ್ವ್ ಮಾಡೋದ್ರಿಂದ ನಮಗೇನು ಬರುತ್ತೆ ಎಕ್ಸ್ ಸ್ಕ್ವಯರ್. ಸೊ ವಿ ಗೆಟಿಂಗ್ ಮೈನಸ್ 2x. ಸೊ ನಮಗೇನು ಬರ್ತದೆ ಸೊ ಪ್ಲಸ್ 1 ಇಸ್ ಈಕ್ವಲ್ಸ್ ಟು 0 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಎಕ್ಸ್ ಇಂಟು ಎಕ್ಸ್ ಸ್ಕ್ವಯರ್ ಆಗುತ್ತೆ. ಸೊ ಎಕ್ಸ್ ಇಲ್ಲಿ ಹೋದ್ರೆ 2x ಆಗುತ್ತೆ. ಕೆಟ್ ಶಿಫ್ಟ್ ಮಾಡ್ಕೊಳ್ಳೋಣ. ಮೈನಸ್ 2x ಆಗುತ್ತೆ. ಪ್ಲಸ್ 1 ಇಸ್ ಈಕ್ವಲ್ಸ್ ಆಗುತ್ತೆ 0 ಆಗುತ್ತೆ. ಹಾಗಾದರೆ ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಅಂತ ಬರೀಬೋದು ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ಸ್ ಅಂತ ಬರೀಬೋದು 0 ಅಂತ ಬರೀಬೋದು. therefore ಹಾಗಾದರೆ ನಮಗೆ ಎಕ್ಸ್ ಇಸ್ ಈಕ್ವಲ್ಸ್ ನಮಗೇನು ಬರ್ತಾ ಹೋಗ್ತದೆ ಎಕ್ಸ್ ಇಸ್ ಈಕ್ವಲ್ಸ್ ನಮಗೆ 1 ಬರ್ತಾ ಹೋಗ್ತದೆ. ಹೌದಲ್ವಾ? ಸೊ ದೆನ್ ವಿ ಗೆಟ್ ಸೊ ಸೈನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ನಮಗೇನಾಗುತ್ತೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ನಾವೆಂತ ಬರೀಬೋದು ಸೈನ್ ಇನ್ವರ್ಸ್ ಆಫ್ 1. ಸೊ ಸೈನ್ ಇನ್ವರ್ಸ್ ಆಫ್ 1 ಹೆಂಗಂತ ಬರಿತೀವಿ ನಾವು ಸೈನ್ ಆಫ್ 90 ಅಂತ ಬರಿತೀವಿ. ಹಾಗಾದ್ರೆ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಸೊ ಪೈ ಬೈ 2 ಆರ್ ವಿ ಕ್ಯಾನ್ ರಿಟ್ ಇಟ್ ಆಸ್ ದ ಡಿಗ್ರಿ ದಟ್ ಈಸ್ 90 ಡಿಗ್ರಿ ಅಂತ ಹೇಳ್ತೀವಿ. ಹಾಗಾದ್ರೆ ಸೊ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ? ರೈಟ್. ಸೊ ನೆಕ್ಸ್ಟ್ ಕ್ವಶನ್. If sin inverse x plus sin inverse y is equals to 2 pi by 3 ಅಂತ ಕೇಳ್ತಾರೆ. If sin inverse x plus sin inverse y is equals to 2 pi by 3 then cos inverse x plus cos inverse y is equals to so option A ಏನು ಕೊಟ್ಟಿದ್ದಾರೆ 2 pi by 3 ಕೊಟ್ಟಿದ್ದಾರೆ. ಆಪ್ಷನ್ ಬಿ ಪೈ ಬೈ 3 ಕೊಟ್ಟಿದ್ದಾರೆ. ಆಪ್ಷನ್ ಸಿ ಪೈ ಬೈ 6 ಕೊಟ್ಟಿದ್ದಾರೆ. ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ ನಮಗೆ ಪೈ ಅಂತ ಕೊಟ್ಟಿದ್ದಾರೆ. ಅದು ನಾನು ಇದನ್ನು ಆಲ್ರೆಡಿ ಸಿನಾಪ್ಸಿಸ್ ಅಲ್ಲಿ ಹೇಳಿದ್ದೀನಿ. ಸೊ ಸಿನಾಪ್ಸಿಸ್ ಅಲ್ಲಿ ಏನು ಹೇಳಿದ್ದೀನಿ ಸೊ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ವೈ ಇಸ್ ಈಕ್ವಲ್ಸ್ ಟು ಟೀಟಾ ಆದರೆ ದೆನ್ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ವೈ ಇಸ್ ಈಕ್ವಲ್ಸ್ ನಮ್ಗೆ ಏನಾಗುತ್ತೆ ಪೈ ಮೈನಸ್ ಟೀಟಾ ಅನ್ನೋ ಐಡೆಂಟಿಟಿ ಹೇಳಿದ್ದೀನಿ. ಹಾಗಾದರೆ ಸೊ ಫಾರ್ ದಿಸ್ ಕ್ವಶನ್ ದ ಸೊಲ್ಯೂಷನ್ ನಮಗೇನು ಕೊಟ್ಟಿದ್ದಾರೆ ಸೊ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ವೈ ಇಸ್ ಈಕ್ವಲ್ಸ್ ನಮಗೇನು ಕೊಟ್ಟಿದ್ದಾರೆ 2 ಪೈ ಬೈ 3 ಕೊಟ್ಟಿದ್ದಾರೆ. ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ವೈ ಇಸ್ ಈಕ್ವಲ್ಸ್ ಕೊಟ್ಟಿದ್ದಾರೆ 2 ಪೈ ಬೈ 3 ಕೊಟ್ಟಿದ್ದಾರೆ. ಹಾಗಾದರೆ ಸೊ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ವೈ ಇಸ್ ಈಕ್ವಲ್ಸ್ ಟು ಟೀಟಾ ಪ್ಲಸ್ ಅಂದರೆ 2 ಪೈ ಬೈ ಇದ್ದಾರೆ. ಹಾಗಾದರೆ ಪೈ ಮೈನಸ್ 2 ಪೈ ಬೈ 3 ಆಗ್ತದೆ. ಸೊ ಪೈ ಮೈನಸ್ 2 ಪೈ ಬೈ 3 ಎಲ್ ಸೆಮ್ ಇಸ್ 3 ಆಗುತ್ತೆ. 3 ಪೈ ಮೈನಸ್ 2 ಪೈ ಏನಾಗುತ್ತೆ ಸೊ ವಿ ಗೆಟಿಂಗ್ ಪೈ ಬೈ 3 ಆಗುತ್ತೆ. ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ವೈ ಇಸ್ ಈಕ್ವಲ್ಸ್ ನಮಗೆ ಮತ್ತೆ ಪೈ ಬೈ 3. ಹಾಗಾದ್ರೆ ಯಾವ್ದು ಕರೆಕ್ಟು ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇಫ್ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ವೈ ಪ್ಲಸ್ ಸೈನ್ ಇನ್ವರ್ಸ್ ಝೆಡ್ ಇಸ್ ಈಕ್ವಲ್ಸ್ ಟು 3 ಪೈ ಬೈ 2 then the value of x to the power 100 plus y to the power 100 plus z to the power 100 minus 9 divisible by x to the power 101 plus y to the power 101 plus z to the power 101 find out ಮಾಡಿ. This is equals to option A. ಆಪ್ಷನ್ ಎ ಏನು ಕೊಡ್ತಾರೆ 0. ಆಪ್ಷನ್ ಬಿ ಏನು ಕೊಡ್ತಾರೆ 3 ಕೊಟ್ಟಿದ್ದಾರೆ. ಆಪ್ಷನ್ ಸಿ ಏನು ಕೊಟ್ಟಿದ್ದಾರೆ ಮೈನಸ್ 3 ಕೊಟ್ಟಿದ್ದಾರೆ. ಆಪ್ಷನ್ ಡಿ ಏನು ಕೊಡ್ತಾರೆ ನಮಗೆ 9 ಕೊಟ್ಟಿದ್ದಾರೆ. ಅದಲ್ವಾ? ಸೊ ನಮಗೆ ಗೊತ್ತಿದೆ ಸೊ ಸೈನ್ ಇನ್ವರ್ಸ್ ಕೆನಾಟ್ ಬಿ ಗ್ರೇಟರ್ ದೆನ್ ನಮಗೆ ಗೊತ್ತಿದೆ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ವೈ. ಸೊ ಫಾರ್ ದಿಸ್ ಸೊಲ್ಯೂಷನ್ ಸೊ ನಮಗೆ ಏನು ಗೊತ್ತಿದೆ ವಿ ನೋ ದ್ಯಾಟ್ ಸೊ ಸೈನ್ ಇನ್ವರ್ಸ್ ಎಕ್ಸ್ ಸೊ ಕೆನಾಟ್ ಬಿ so greater than 5 by 2 90. therefore ನಾವೆಂತ ಚೂಸ್ ಮಾಡಬಹುದು ಸೊ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ವೈ ಪ್ಲಸ್ ಸೈನ್ ಇನ್ವರ್ಸ್ ಝೆಡ್ ಇಸ್ ಈಕ್ವಲ್ಸ್ ನಾವೆಂತ ಚೂಸ್ ಮಾಡಬಹುದು 5 by 2 ಅಂತೇಳಿ ಚೂಸ್ ಮಾಡಬಹುದು. 5 by 2 ಅಂತ ಚೂಸ್ ಮಾಡಿದ್ರೆ ನಮಗೆ ಏನಾಗುತ್ತೆ ಸೈನ್ 90 ವ್ಯಾಲ್ಯೂ ಏನಾಗುತ್ತೆ 1 ಆಗೋದ್ರಿಂದ ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಇಸ್ ಈಕ್ವಲ್ಸ್ ಟು ಝೆಡ್ ಇಸ್ ಈಕ್ವಲ್ಸ್ ನಮಗೆ ಏನು ಬಂದ್ಬಿಡ್ತದೆ 1 ಬಂದ್ಬಿಡ್ತದೆ. ಹಾಗಾದ್ರೆ ಅವ್ರು ನಮಗೆ ಏನು ಕೊಟ್ಟಿದ್ದಾರೆ ಎಕ್ಸ್ ಟು ದಿ ಪವರ್ 100 ಕೊಟ್ಟಿದ್ದಾರೆ. ಸೊ ಎಕ್ಸ್ ಟು ದಿ ಪವರ್ 100 ಪ್ಲಸ್ ವೈ ಟು ದಿ ಪವರ್ 100 ಪ್ಲಸ್ ಝೆಡ್ ಟು ದಿ ಪವರ್ 100 ಮೈನಸ್ 9 divisible by x to the power 101 plus y to the power 101 plus z to the power 101 ಅನ್ನು ಫೈಂಡ್ ಮಾಡಿ ಅಂತ ಹೇಳ್ತಾರೆ. ಹಾಗಾದ್ರೆ ಸೊ x to the power 101 ಹಾಗಾದ್ರೆ y ಏನಾಗುತ್ತೆ 1 to the power 100 ಏನಾಗುತ್ತೆ 1 ಬರುತ್ತೆ ಪ್ಲಸ್ y ಅಂದ್ರೆ ಏನು 1 1 to the power 100 ಏನಾಗುತ್ತೆ 1 ಬರುತ್ತೆ ಪ್ಲಸ್ z to the power 100 ಅಂದ್ರೆ ಏನು ಬರುತ್ತೆ 1 ಬರುತ್ತೆ ಮೈನಸ್ 9 divisible by 1 to the power 101 ಅಂದ್ರೆ 1 y to the power 101 ಅಂದ್ರೆ ಒಂದೇ. ಸೊ ನಮಗೆ ಗೆಟಿಂಗ್ 1 ಪ್ಲಸ್ 1 ಪ್ಲಸ್ 1 ಬರ್ತದೆ. ಹಾಗಾದ್ರೆ ನೋಡಿ ಸೊ ಇಲ್ಲಿ 1 ಪ್ಲಸ್ 1 ಪ್ಲಸ್ 1 ಏನಾಗುತ್ತೆ 3 ಆಗುತ್ತೆ ಮೈನಸ್
9 ಡಿವಿಸಿಬಲ್ ಬೈ 3 ಆಗುತ್ತೆ. 3 3 9 ಹೋಗುತ್ತೆ, 3 ಬರ್ತದೆ. 3 ಮೈನಸ್ 3 ಏನಾಗುತ್ತೆ, ಸೊ ಗೆಟಿಂಗ್ 0 ಬರ್ತಾ ಹೋಗ್ತದೆ. ಸೊ ಆಪ್ಷನ್ ಎ ಏನಾಗುತ್ತೆ, ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಒನ್ 15th ಒನ್, ಇಫ್ ನಮಗೆ ಗಿವನ್ ಕಂಡೀಷನ್ ಕೊಟ್ಟಿದ್ದಾರೆ. ಸೊ 0 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 1/2 ಕೊಟ್ಟಿದ್ದಾರೆ. x lies between where to where 0 to 1/2. Then the value of tan of sin inverse of ಏನು ಕೊಟ್ಟಿದ್ದಾರೆ, x by root 2 plus square root of 1 minus x square divisible by root 2 minus sin inverse x ಅಂತೇಳಿ ಕೊಟ್ಟಿದ್ದಾರೆ. ಮೈನಸ್ ಏನು ಕೊಟ್ಟಿದ್ದಾರೆ, sin inverse x ಅಂತ ಕೊಟ್ಟಿದ್ದಾರೆ. Then we have to find out the value. So solution. So tan of sin inverse of x by root 2 plus square root of 1 minus x square divisible by square root of 2, so minus ನಮಗೆ ಕೊಟ್ಟಿದ್ದಾರೆ sin inverse x ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಾನೇನು ಮಾಡ್ಬಿಡ್ತೀನಿ ಫಾರ್ ದಿಸ್ ಕ್ವಶನ್ಗೆ, ಸೊ ಐ ವಿಲ್ ಸಬ್ಸ್ಟಿಟ್ಯೂಟ್ ಪುಟ್ x is equals ಏನು ಮಾಡಿ ತಗೋಣ, sin theta ಅಂತ ತಗೋಣ. Put x is equals to sin theta ತಗೊಂಡ್ರೆ ಏನಾಗುತ್ತೆ, tan of, ಸೊ sin inverse of ನಮಗೆ ಕೊಡ್ತಾರೆ sin inverse of. ಸೊ ನೋಡಿ ಈಗ ನಾನು ಎಕ್ಸ್ ಪ್ಲೇಸ್ ನಾನು ಏನು ಮಾಡ್ತಾ ಇದ್ದೀನಿ, ಸೊ sin theta ಅಂತ ತಗೊಳ್ತೀನಿ. ನಮಗೇನು ಬಂತು 1/√2 ಬರುತ್ತೆ. 1/√2 ನಾನು ಇನ್ ಟರ್ಮ್ಸ್ ಆಫ್ ಕಾಸಲ್ಲಿ ಬರ್ಕೊಂಡ್ಬಿಡ್ತೀನಿ. ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್, ಸೊ ಕಾಸ್ ಆಫ್ 45 ಅಂತ ಬರೀಬೋದು. ಕಾಸ್ 45 ಡಿಗ್ರಿ ಎಷ್ಟು 1/√2. ಸೊ ಎಕ್ಸ್ ಪ್ಲೇಸ್ ನಾನು ಏನು ಬರ್ತೀನಿ, sin theta ಬರ್ತೀನಿ. ಪ್ಲಸ್ ಸೊ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ, 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ, 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ಸ್ ಆಗುತ್ತೆ ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ. ಸೊ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ನಮಗೆ ಬರ್ತದೆ ಕಾಸ್ ಥೀಟಾ ಬರುತ್ತೆ. ಹಾಗಾದ್ರೆ 1/√2 ನಾನು ಸೈನಲ್ಲಿ ಬರ್ಕೊಳ್ತೀನಿ. ಸೊ ವಿ ಗೆಟಿಂಗ್, ಸೊ ಸೈನ್ 45 ಡಿಗ್ರಿ ಇಂಟು ಏನು ಬರುತ್ತೆ ಕಾಸ್ ಥೀಟಾ ಆಗುತ್ತೆ ಮೈನಸ್, ಸೊ ಸೈನ್ ಇನ್ವರ್ಸ್ ಆಫ್ ನಾವೆಂತ ಬರಿಬೋದು, ಸೈನ್ ಥೀಟಾ ಅಂತ ಬರಿತಾ ಹೋಗ್ತೀನಿ. ಹಾಗಾದ್ರೆ ದಿಸ್ ಇಸ್ ಈಕ್ವಲ್ಸ್ ಟು ಟ್ಯಾನ್ ಆಫ್, ಸೊ ಸೈನ್ ಇನ್ವರ್ಸ್ ಆಫ್, ಈಗಿನ ಕೇಸ್ ಕಾಸ್ ಎ ಸೈನ್ ಬಿ ಪ್ಲಸ್ ಸೈನ್ ಎ ಕಾಸ್ ಬಿ ಅಂತ ಇದೆ. ಹಾಗಾದ್ರೆ ವಿ ಕ್ಯಾನ್ ರಿಡ್ ಆಸ್ ಅಂತ ಬರಿಬೋದು, ಸೈನ್ ಆಫ್ ಎ ಪ್ಲಸ್ ಬಿ ಅಂತ ಬರಿಬೋದು. ಸೊ ದಿಸ್ ಕ್ಯಾನ್ ಬಿಟ್ ಆಸ್ ಸೈನ್ ಆಫ್ 45 ಪ್ಲಸ್ ಥೀಟಾ ಅಂತೇಳಿ ಬರೀಬಹುದು ಮೈನಸ್, ಸೊ ಏನಾಗುತ್ತೆ ಸೈನ್ ಇನ್ವರ್ಸ್ ಆಫ್ ಸೈನ್ ಥೀಟಾ ಏನಾಗುತ್ತೆ, ದಿಸ್ ಇಸ್ ಈಕ್ವಲ್ಸ್ ಟು ಥೀಟಾ ಆಗುತ್ತೆ. ಹಾಗಾದ್ರೆ ಸೊ ಟ್ಯಾನ್ ಆಫ್ ಸೈನ್ ಇನ್ವರ್ಸ್ ಆಫ್ ಸೈನ್ ಏನಾಗುತ್ತೆ, ಸೊ ದಟ್ ಇಸ್ ಅ ಥೀಟಾ 45 ಪ್ಲಸ್ ಥೀಟಾ ಆಗುತ್ತೆ. ಸೊ 45 ಪ್ಲಸ್ ಥೀಟಾ ಮೈನಸ್ ಥೀಟಾ, ಸೊ ಪ್ಲಸ್ ಥೀಟಾ ಮೈನಸ್ ಥೀಟಾ ಕ್ಯಾನ್ಸಲ್. ಸೊ ಟ್ಯಾನ್ 45 ಡಿಗ್ರಿ ವ್ಯಾಲ್ಯೂ ಇಸ್ ಈಕ್ವಲ್ಸ್ ನಮಗೆ ಬರ್ತದೆ 1 ಬರ್ತಾ ಹೋಗ್ತದೆ. ಸೊ ಆಪ್ಷನ್ ನಮಗೆ ಯಾವ್ದು ಕರೆಕ್ಟ್ ಆಗುತ್ತೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ರೈಟ್. ಸೊ ನೆಕ್ಸ್ಟ್ ಕ್ವಶನ್. So this is the simplest form questions. So sin inverse of square root of x divisible by square root of x plus a is equals to, ಅಲ್ವಾ ನಮಗೆ ಏನು ಕೊಡ್ತಾರೆ, ಸೊ ಈಸ್ ಈಕ್ವಲ್ಸ್ ಟು ಅಂತ ಕೊಟ್ಬಿಟ್ಟಿದ್ದಾರೆ ನಮಗೆ. ಸೈನ್ ಇನ್ವರ್ಸ್ ಆಫ್ ದ ಗಿವನ್ sin inverse of square root of x divisible by square root of x plus a is equals to ಅಂತ ಕೇಳ್ಬಿಟ್ಟಿದ್ದಾರೆ. ಹಾಗಾದ್ರೆ ಇನ್ಸ್ಟೆಡ್ ಆಫ್ ನಾನು ಏನು ಮಾಡ್ತೀನಿ, ಎಕ್ಸ್ ಪ್ಲೇಸ್ ಅಲ್ಲಿ ಪುಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ ಎ ಟ್ಯಾನ್ ಸ್ಕ್ವೇರ್ ಥೀಟಾ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಪುಟ್ ಎಕ್ಸ್ ಇಸ್ ಈಕ್ವಲ್ಸ್ ನಾವೇನು ಮಾಡಬೇಕು, ಎ ಟ್ಯಾನ್ ಸ್ಕ್ವೇರ್ ಥೀಟಾ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಹಾಗಾದ್ರೆ ದಿಸ್ ಇಸ್ ಈಕ್ವಲ್ಸ್ ಏನಾಗುತ್ತೆ, ಸೊ ಸೈನ್ ಇನ್ವರ್ಸ್ ಆಫ್, ನೋಡಿ ಇಲ್ಲಿಗೆ ಏನು ಬರುತ್ತೆ ಸ್ಕ್ವೇರ್ ರೂಟ್ ಆಫ್ ನಾವೇನು ಬರಿಬೋದು ಎ ಟ್ಯಾನ್ ಸ್ಕ್ವೇರ್ ಥೀಟಾ, ಸೊ ಡಿವಿಸಿಬಲ್ ಬೈ, ಸೊ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಅಂದ್ರೆ ಏನು ಬರಿತೀವಿ, ಸೊ ಎ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಎ ಅಂತ ಬರಿಬೋದು, ಎ ಅಂತ ಬರಿಬಹುದು. ಹಾಗಾದ್ರೆ ಸೊ ಇದನ್ನು ಸಿಂಪ್ಲಿಫೈ ಮಾಡ್ತೀನಿ, ಡೈರೆಕ್ಟಾಗಿ ಬರೀತೀನಿ ನಾನು ಅಬ್ಸರ್ವ್ ಮಾಡ್ತಾ ಹೋಗಿ ಸೈನ್ ನೋಡಿ ನಮಗೆ ಗೊತ್ತಿದೆ ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಸ್ಕ್ವೇರ್ ರೂಟ್ ಆಫ್ ಬಿ ವಿ ಕ್ಯಾನ್ ರಿಡ್ ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಬಿ. ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಸ್ಕ್ವೇರ್ ರೂಟ್ ಆಫ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಬರಿಬೋದು. ಸ್ಕ್ವೇರ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, ಸೊ ಇಲ್ಲಿ ರೂಟ್ ಎ ಉಳಿದಿರ್ತದೆ, ಡಿನಾಮಿನೇಟರ್ಲಿ ರೂಟ್ ಎ ಇದೆ. ಸೊ ಡಿನಾಮಿನೇಟರ್ ನಾನು ಏನು ಮಾಡ್ತೀನಿ, ಎ ಅನ್ನ ಕಾಮನ್ ತಗೊಳ್ತೀನಿ, ಟ್ಯಾನ್ ಸ್ಕ್ವೇರ್ ಎಕ್ಸ್ ಪ್ಲಸ್ 1 ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಬರುತ್ತೆ, ಅದನ್ನು ಸೀಕೆಂಡ್ ಸ್ಕ್ವೇರ್ ಥೀಟಾ ಅಂತ ಬರ್ಕೊಳ್ಬಹುದು. ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆದಾಗ ಸೊ ವಿಕೆಟಿಂಗ್ ನಮಗೆ ಇಲ್ಲಿ ಏನು ಬರುತ್ತೆ, ಸೊ ಟ್ಯಾನ್ ಥೀಟಾ ಡಿವಿಸಿಬಲ್ ಬೈ ವಿಕೆಟಿಂಗ್ ಸೀಕೆಂಡ್ ಥೀಟಾ ಆಗುತ್ತೆ. ಹಾಗಾದರೆ ನಾವು ಸೈನ್ ಟ್ಯಾನ್ ಥೀಟಾ ಏನಿಂದ ಬರಿಬೋದು, ಸೈನ್ ಥೀಟಾ ಬೈ
ಸೊ ವಿ ಕ್ಯಾನ್ ರಿಟೈರ್ ಸೈನ್ ಥೀಟಾ ಬೈ ಕಾಸ್ ಥೀಟಾ ಓಲ್ ಡಿವಿಸಿಬಲ್ ಸೀಕೆಂಟ್ ಥೀಟಾ ಅದನ್ನ ಮೇಲ್ಗಡೆ ಕಳ್ಸೋಣ ಅಂತ ಏನಾಗುತ್ತೆ ಕಾಸ್ ಥೀಟಾ ಆಗುತ್ತೆ ಕಾಸ್ ಥೀಟಾ ಗೆಟ್ ಕ್ಯಾನ್ಸಲ್ ಸೊ ವಿ ಗೆಟಿಂಗ್ ಸೈನ್ ಥೀಟಾ. ಹಾಗಾದ್ರೆ ಸೈನ್ ಇನ್ವರ್ಸ್ ಆಫ್ ಏನಾಗುತ್ತೆ ಸೈನ್ ಥೀಟಾ ಆಗುತ್ತೆ. ದಿಸ್ ಇಸ್ ಈಕ್ವಲ್ಸ್ ಟು ಆನ್ಸರ್ ಏನಾಗುತ್ತೆ theta is the answer. ಹಾಗಾದ್ರೆ ಸೊ theta is the answer. ಆದರೆ this is equals to ನಾವೆಂತ ಬರೀಬಹುದು I am taking so x is equals to a tan square theta ಇದೆ. ಹಾಗಾದ್ರೆ ನಮಗೆ from this theta ನ ನಾವೆಂತ ಬರೀಬಹುದು ಸೊ tan ಎಂತ ಬರೀತೀವಿ ನಾವು ಅಂದ್ರೆ tan inverse of we can write it as square root of ಏನಾಗುತ್ತೆ x by a ಆಗುತ್ತೆ. tan inverse of ಏನಾಗುತ್ತೆ square root of x by a ಆಗುತ್ತೆ ರೈಟ್. ಸೊ ಆಪ್ಷನ್ ನಮಗೆ ಏನಾಗುತ್ತೆ ಆಪ್ಷನ್ ಸಿ ಇಸ್ ದ tan inverse of square root of ಏನಾಯ್ತು x by a ಆಯ್ತು. ನೆಕ್ಸ್ಟ್ ಕ್ವಶನ್ 17th ಕ್ವಶನ್ ನಮಗೆ ಏನು ಕೊಟ್ಟಿದ್ದಾರೆ cos inverse of 3 plus 5 cos x divisible by 5 plus 3 cos x is equals to ಅಂತ ಕೊಟ್ಟಿದ್ದಾರೆ ಏನು 17th one. ಸೊ cos inverse of ನಮಗೆ ಏನು ಕೊಟ್ಟಿದ್ದಾರೆ 3 plus 5 cos x divisible by 5 plus 3 cos x is equals to ಆಪ್ಷನ್ ಎ. ಆಪ್ಷನ್ ಎ ಏನು ಕೊಟ್ಟಿದ್ದಾರೆ tan inverse of 1 by 2 into tan of x by 2. ನೆಕ್ಸ್ಟ್ ಆಪ್ಷನ್ ಬಿ 2 tan inverse of 2 tan x by 2. ನೆಕ್ಸ್ಟ್ ಆಪ್ಷನ್ ಸಿ of that is 1 by 2 into tan inverse of 2 tan of x by 2. So option D 2 tan inverse of 1 by 2 into tan of x by 2 ಆಗುತ್ತೆ ಓಕೆನಾ. ಸೊ ಈಗ ಸೊಲ್ಯೂಷನ್ ಸೊ ನಮಗೆ ಏನು ಕೊಟ್ಟಿದ್ದಾರೆ cos inverse of ಸೊ cos inverse of ನಮಗೆ ಏನು ಕೊಟ್ಟಿದ್ದಾರೆ 3 plus 5 cos x divisible by 5 plus 3 cos x ಅಂತ ಕೊಟ್ಟಿದ್ದಾರೆ ಹೌದಲ್ವಾ. ಸೊ ಇನ್ ಕೇಸ್ ನಾವು ಇದನ್ನ ಏನು ಮಾಡ್ಬಿಡಬಹುದಪ್ಪ ಅಂತಂದಿನ ಸೊ ಪುಟ್ ಐ ವಿಲ್ ಟೇಕ್ ಪುಟ್ x is equals to 5 by 2 ಮಾಡ್ಕೊಳ್ತೀನಿ. ದೆನ್ ನಮಗೇನು ಗೊತ್ತಿದೆ cos 5 by 2 is equals ನಮಗೆ ಏನಾಗ್ಬಿಡ್ತದೆ 0 ಆಗುತ್ತೆ ಹೌದಲ್ವಾ. ಹಾಗಾದ್ರೆ ಸೊ ಕೊಟ್ಟಿರುವಂತಹ ಈಕ್ವೇಶನ್ ಏನಾಗ್ಬಿಡ್ತದೆ ಸೊ cos 0 ಹಾಗಾದ್ರೆ ಸೊ ದಿಸ್ ಇಂಪ್ಲೈಸ್ ದಟ್ cos ಇನ್ವರ್ಸ್ ಆಫ್ ನಮಗೆ ಏನು ಬಂದ್ಬಿಡ್ತದೆ 3 by 5 ಬರ್ತದೆ. ನಮಗೆ ಏನು ಬಂದಿದೆ cos ಇನ್ವರ್ಸ್ ಆಫ್ ವಿ ಗೆಟಿಂಗ್ 3 by 5 ಬರುತ್ತೆ ಹೌದಲ್ವಾ. ಸಾರಿ ಅವ್ರು ನಮಗೆ ಏನು ಕೊಟ್ಟಿದ್ದಾರೆ cos ಇನ್ವರ್ಸ್ 3 by 5 ಕೊಟ್ಟಿದ್ದಾರೆ. ಹಾಗಾದ್ರೆ ಸೊ ಫ್ರಮ್ ದಿಸ್ cos ಇನ್ವರ್ಸ್ ನಮಗೆ ಆಪ್ಷನ್ ಅಲ್ಲಿ ಏನು ಕೊಟ್ಟಿದ್ದಾರೆ ಟ್ಯಾನ್ ಅಲ್ಲೇ ಕೊಟ್ಟಿದ್ದಾರೆ. ಸೊ ಟ್ಯಾನ್ ಅಲ್ಲೇ ಕೊಟ್ಟಿದ್ದಾರೆ ಅಂದ್ರೆ 3 by 5 ನಮಗೆ ಬೈ ಯೂಸಿಂಗ್ ಪೈಥಾಗೋರಸ್ ಟ್ರಿಪ್ಲೆಟ್ಸ್ ಇಂದ 3 by 5 ಕೊಟ್ಟಿದ್ದಾರೆ. ಸೊ ಟ್ಯಾನ್ ಇನ್ವರ್ಸ್ ನಮಗೆ ಏನಾಗ್ಬಿಡುತ್ತೆ 4 by 3 ಆಗುತ್ತೆ ಓಕೆನಾ. ಹಾಗಾದ್ರೆ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಈಗ ವೆರಿಫೈ ಮಾಡ್ತೀನಿ cos ಇನ್ವರ್ಸ್ ಆಫ್ 3 plus 5 cos x divisible by 5 plus 3x cos x ನಾವೆಂತ ಬರೀಬಹುದು tan ಇನ್ವರ್ಸ್ ಆಫ್ 4 by 3 ಅಂತ ಬರೀಬಹುದು. ಹಾಗಾದ್ರೆ ಸೊ ಐ ಆಮ್ ಪುಟ್ x is equals to 5 by 2 in ನಾನೇನು ಮಾಡ್ತೀನಿ ಸೊ ಇನ್ ಸೊ 2 tan ಇನ್ವರ್ಸ್ ಆಫ್ 1 by 2 tan x by 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎಲ್ಲಿದೆ ಸೊ 2 tan ಇನ್ವರ್ಸ್ x ಆಫ್ tan ಇನ್ವರ್ಸ್ ಆಪ್ಷನ್ ಡಿ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡ್ತಾ ಹೋಗ್ತೀನಿ. ಸೊ 5 by 2 ನ ಹಾಗಾದ್ರೆ ದಿಸ್ ಇಸ್ ಇಂಪ್ಲೈಸ್ ದಟ್ ಸೊ 2 into tan ಇನ್ವರ್ಸ್ ಆಫ್ 1 by 2. ಸೊ x ಅಂದ್ರೆ ಏನು ಮಾಡಬೇಕಿಲ್ಲಿ ನಾವು 5 by 2 ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ 5 by 4 ಆಗುತ್ತೆ. ಸೊ tan ಆಫ್ 5 by 4 ವ್ಯಾಲ್ಯೂ ನಮಗೆ ಏನು ಬರ್ತಾ ಹೋಗ್ತದೆ ಸೊ 1 ಬರ್ತಾ ಹೋಗ್ತದೆ. ಹಾಗಾದ್ರೆ ನಮಗೆ ವಿ ಗೆಟಿಂಗ್ 2 tan ಇನ್ವರ್ಸ್ ಆಫ್ 1 by 2 ಬರ್ತದೆ. ಹಾಗಾದ್ರೆ ಸೊ ಅಗೇನ್ ವಿ ನೋ ದಟ್ 2 tan ಇನ್ವರ್ಸ್ x is equals to ಸೊ tan ಇನ್ವರ್ಸ್ ಆಫ್ ನಾವೆಂತ ಬರೀಬಹುದು 2x divisible by 1 minus x square ಅಂತ ಬರೀಬಹುದು. ಸೊ ಹಾಗಾದ್ರೆ ದಿಸ್ ಇಸ್ ಈಕ್ವಲ್ಸ್ ಟು 2 tan ಇನ್ವರ್ಸ್ ಆಫ್ x ಅನ್ನ ಸೊ tan ಇನ್ವರ್ಸ್ ಆಫ್ ವಿ ಕ್ಯಾನ್ ರೈಟ್ ಇಟ್ ಆಸ್ ಸೊ 2 into 1 by 2 divisible by ಸೊ ಏನಾಗುತ್ತೆ 1 minus 1 by 4 ಆಗುತ್ತೆ. ಹಾಗಾದ್ರೆ ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ನಮಗೆ ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ 4 minus 1 3 by 4 ಆಗುತ್ತೆ. ಮೇಲ್ಗಡೆ ಬರ್ಕೊಂಡ್ರೆ ಸೊ tan ಇನ್ವರ್ಸ್ ಆಫ್ 4 by 3 ಅಂತ ಆಗುತ್ತೆ. ಹಾಗಾದ್ರೆ ನೋಡಿ ನಾವು ಇಲ್ಲಿ x is equals to 5 by 2 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸೊ ವಿ ಗೆಟಿಂಗ್ ನಮಗೆ ಏನು ಬಂತು tan ಇನ್ವರ್ಸ್ ಆಫ್ 4 by 3 ಬಂತು. ಬೈ ಥ್ರೂ ಇನ್ಸ್ಪೆಕ್ಷನ್ ಮೆಥಡ್ ದಟ್ ಇಸ್ ಆಪ್ಷನ್ಸ್ ಅಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಕೂಡ ನಮಗೆ ಏನು ಬಂತು tan ಇನ್ವರ್ಸ್ ಆಫ್ 4 by ಬಂತು.
ಹಾಗಾದ್ರೆ cos inverse of 3 plus 5 cos x divisible by 5 plus 3 cos x must be is equals ಆಗುತ್ತೆ 2 tan inverse of 1 by 2 into tan x by 2 ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 18. ಸೊ ನಮಗೇನು ಕೊಟ್ಟಿದ್ದಾರೆ, ಇಫ್ sin inverse x plus cot inverse of 1 by 2 is equals to pi by 2 then x is equals to ಅಂತ ಹೇಳ್ತಾರೆ. ಸೊ ನಮಗೇನು ಕೊಟ್ಟಿದ್ದಾರೆ, ಆಪ್ಷನ್ ಎ is equals to 0, ಆಪ್ಷನ್ ಬಿ 1 divisible by square root of 5, ಆಪ್ಷನ್ ಸಿ 2 divisible by square root of 5, ಆಪ್ಷನ್ ಡಿ square root of 3 divisible by ಏನಾಗುತ್ತೆ 2 ಬರ್ತಾ ಹೋಗ್ತದೆ ಅಲ್ವಾ. ಹಾಗಾದ್ರೆ ನಮಗೆ ಏನ್ ಬೇಕೀಗ, ವಿ ಹ್ಯಾವ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಏನ್ ಬರಬೇಕು, ಎಕ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಹಾಗಾದ್ರೆ ನಮಗೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಕಾಟ್ ಇನ್ವರ್ಸ್ ಆಫ್ 1 by 2 ಕೊಟ್ಟಿದ್ದಾರೆ. ಅಂದ್ರೆ ನಾನು ಇದನ್ನ y ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಸೊ ಏನಾಗುತ್ತೆ, ಸೊ ಕಾಟ್ y ಇಸ್ ಈಕ್ವಲ್ಸ್ ನಮಗೆ ಏನ್ ಬಂದ್ಬಿಡ್ತದೆ 1 by 2 ಬಂದ್ಬಿಡ್ತದೆ. ಕಾಟ್ ಅಂದ್ರೆ ನಮಗೆ ಗೊತ್ತಿದೆ ಅಡ್ಜಸೆಂಟ್ ಸೈಡ್ ಬೈ ಅಪೋಸಿಟ್ ಅಂತಂದ್ರೆ ನಮಗೆ ಇಲ್ಲಿ ಏನು ಬಂದ್ಬಿಡುತ್ತೆ √5 ಬಂದ್ಬಿಡ್ತದೆ. ಹಾಗಾದ್ರೆ ಸೊ ಸೊಲ್ಯೂಷನ್, ಸೊ ನಮಗೇನು ಕೊಡುತ್ತೆ ಇಲ್ಲಿಗ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಟ್ ಇನ್ವರ್ಸ್ ಆಫ್ 1 by 2 ಇಸ್ ಈಕ್ವಲ್ಸ್ ನಮಗೆ ಕೊಟ್ಟಿದ್ದಾರೆ 5 by 2 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಟ್ ಇನ್ವರ್ಸ್ ಆಫ್ 1 by 2 ಕೊಟ್ಟರೆ ಅದನ್ನ ನಾನು ಎಂತ ಬರ್ಕೊಂಡ್ಬಿಡ್ತೀನಿ, ಇನ್ ಟರ್ಮ್ಸ್ ಆಫ್ ಕಾಸ್ ಅಲ್ಲೇ ಬರ್ಕೊಂಡ್ಬಿಡ್ತೀನಿ. ಸೊ ಸೈನ್ ಇನ್ವರ್ಸ್ ಎಕ್ಸ್ ಈಗ ಇದನ್ನ ಸೊ ಕಾಸ್ ಇನ್ವರ್ಸ್ ಕಾಸ್ ಅಂದ್ರೆ ಏನು ನಮಗೆ, ಸೊ ಕಾಸ್ ಇಸ್ ಈಕ್ವಲ್ಸ್ ನಮಗೆ ಏನು ಬರ್ತದೆ ಸೈನ್ ಥೀಟಾ ಅಂದ್ರೆ ನಮಗೆ ಗೊತ್ತಿದೆ ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್. ಸೊ ದಿಸ್ ಇಸ್ ಈಕ್ವಲ್ಸ್ ಟು ಕಾಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ನಮಗೆ 1 divisible by √5 ಬರುತ್ತೆ. ದಟ್ ಈಸ್ ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನಸ್ ಇಸ್ ಈಕ್ವಲ್ಸ್ ಆಗುತ್ತೆ ಕಾಸ್ ಆಗುತ್ತೆ. ಸೊ 1 divisible by ನಮಗೆ ಏನು ಬರುತ್ತೆ √5 ಇಸ್ ಈಕ್ವಲ್ಸ್ ಟು pi by 2 ಆಗುತ್ತೆ. ಹಾಗಾದ್ರೆ ನೋಡಿ ಈಗ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು pi by 2 ಅಂತ ನಮಗೆ ಐಡೆಂಟಿಟಿ ಗೊತ್ತಿದೆ ಏನೋ. ಸೊ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ನಮಗೆ ಏನು ಗೊತ್ತಿದೆ pi by 2 ಅಂತ ಗೊತ್ತಿದೆ. ಹಾಗಾದ್ರೆ ದಿಸ್ ಮಸ್ಟ್ ಬಿ ಈಕ್ವಲ್ಸ್ ಟು pi by 2 ಆಗಬೇಕಂದ್ರೆ ಎಕ್ಸ್ ಮಸ್ಟ್ ಬಿ ಇಸ್ ಈಕ್ವಲ್ಸ್ ಆಗಬೇಕು 1 divisible by √5 ಆಗಲೇಬೇಕು. ಹಾಗಾದ್ರೆ ನಮಗೆ ಯಾವ್ದು ಆಪ್ಷನ್ ಕರೆಕ್ಟ್ ಆಗುತ್ತೆ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. Right, next question. Considering the only the principal value, considering only the principal values, if tan of cos inverse x is equals to sin of cot inverse of 1 by 2, then x is equals to ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ 1 divisible by √5, ಆಪ್ಷನ್ ಬಿ 2 divisible by √5, ಆಪ್ಷನ್ ಸಿ 3 divisible by √5, ಆಪ್ಷನ್ ಡಿ ಸ್ಕ್ವೇರ್ ರೂಟ್ ಆಫ್ 5 divisible by 3 ಅಂತ ಆಗುತ್ತೆ. ಓಕೆನಾ? ಹಾಗಾದ್ರೆ ಏನ್ ಮಾಡ್ತಾ ಹೋಗೋಣ, ಹೆಂಗ್ ಸಾಲ್ವ್ ಮಾಡಬಹುದಪ್ಪ ಇದಕ್ಕೆ ಅಂತಂದ್ರಿಗೆನಾ. ಸೊ ನಮಗೆ ಟ್ಯಾನ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಕೊಟ್ಟಿದ್ದಾರೆ ಹೌದಲ್ವಾ. ಅಂದ್ರೆ ಸೊ ವಿಲ್ ಸಾಲ್ವ್ ಇಟ್. ಸೊಲ್ಯೂಷನ್ ಫಾರ್ ದಿಸ್ ಒನ್ ನಾನು ಏನು ಮಾಡ್ಬಿಡ್ತೀನಿ ಅಂದ್ರಿಗಿನ. ಸೊ ಲೆಟ್ ಅಸ್ ಕನ್ಸಿಡರ್ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಕಾಟ್ ಇನ್ವರ್ಸ್ ಆಫ್ 1 by 2 ಇದೆ ಅಲ್ವಾ. ಕಾಟ್ ಇನ್ವರ್ಸ್ ಆಫ್ 1 by 2 ಇಸ್ ಈಕ್ವಲ್ಸ್ ಅಂತ ತಗೊಳ್ತೀನಿ ಥೀಟಾ ತಗೊಂಡ್ಬಿಡ್ತೀನಿ. ಕಾಟ್ ಇನ್ವರ್ಸ್ ಆಫ್ 1 by 2 ಇಸ್ ಈಕ್ವಲ್ಸ್ ಆಗುತ್ತೆ ಥೀಟಾ ತಗೊಳ್ತೀನಿ. ಹಾಗಾದ್ರೆ ಕಾಟ್ ಥೀಟಾ ಇಸ್ ಈಕ್ವಲ್ಸ್ ಟು ವಿ ಗೆಟಿಂಗ್ ಸೊ 1 by 2 ಬರುತ್ತೆ. ಸೊ ಫ್ರಮ್ ದಿಸ್ ಇಂಪ್ಲೈಸ್ ದಟ್ ಸೊ ಸೈನ್ ಥೀಟಾ ಇಸ್ ಈಕ್ವಲ್ಸ್ ಟು ವಿ ಕ್ಯಾನ್ ಇಟ್ ಆಸ್ ಅಂತ ಬರೀಬಹುದು 2 divisible by √5 ಅಂತ ಬರೀಬಹುದು. ನಾವು ಲಾಸ್ಟ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ವಿ ಕಾಟ್ ಥೀಟಾ ಅಂತ ಹೇಳಿ ಅದಲ್ವಾ. ಸೊ ಟ್ಯಾನ್ ಥೀಟಾ ಅಂದ್ರೆ ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್, ಕಾಟ್ ಥೀಟಾ ಅಂದ್ರೆ ಅಡ್ಜಸೆಂಟ್ ಸೈಡ್ ಬೈ ಅಪೋಸಿಟ್ ಸೈಡ್. ಸೊ ದಿಸ್ 5 is equals to √5 ಆಗುತ್ತೆ. ಫ್ರಮ್ ದಿಸ್ ಸೈನ್ ಥೀಟಾ ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್ ಆಗುತ್ತೆ 2 by √5 ಬರ್ತಾ ಹೋಗ್ತದೆ. ಹಾಗಾದ್ರೆ ಪುಟ್ ಸೊ ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ ಕಾಸ್ ಇನ್ವರ್ಸ್ ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ 5 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಹಾಗಾದ್ರೆ ನಮಗೆ ದಿಸ್ ಇಂಪ್ಲೈಸ್ ದಟ್ ಸೊ
tan phi is equals to, ಸೊ ನಮಗೆ ಕಾಟ್ ಇನ್ವರ್ಸ್ ಆಫ್ 1/2 ಪ್ಲೇಸ್ ನಾನು ಪ್ಲೇಸ್ ಆಫ್ ಸೈನ್ ಅಲ್ಲಿ ಬರ್ಕೊಂಡ್ಬಿಡ್ತೀನಿ. ಸೊ ಏನಾಗುತ್ತೆ ಸೈನ್ ಆಫ್, ಸೊ ವಿ ಕ್ಯಾನ್ ಇಟ್ ಆಸ್ ಸೈನ್ ಇನ್ವರ್ಸ್ ಆಫ್, ಸೊ ಏನಾಗುತ್ತೆ 2 ಡಿವಿಸಿಬಲ್ ಬೈ ರೂಟ್ 5 ಆಗುತ್ತೆ. ಹಾಗಾದ್ರೆ ಸೊ tan phi is equals to we can write it as 2 divisible by root 5 ಆಗುತ್ತೆ. ಹಾಗಾದ್ರೆ ಸೊ ನಮಗೆ ಗೊತ್ತಿದೆ tan theta opposite side by ಸೊ adjacent side, ಸೊ 2 by root 5 ಏನಾಗುತ್ತೆ ಇಲ್ಲಿ 3 ಬಂದ್ಬಿಡ್ತದೆ. ಹಾಗಾದ್ರೆ ನಮಗೆ tan phi is equals to 2 by root 5 ಬಂದ್ಬಿಟ್ರೆ ಸೊ ನಮಗೆ cos phi ನ ಫೈಂಡ್ ಔಟ್ ಮಾಡ್ಕೊಂಡ್ಬಿಡೋಣ. ಸೊ cos phi ಅಂದ್ರೆ ಹೆಂಗತ್ತೆ, ಹಾಗಾದ್ರೆ ನಮಗೆ ಗೊತ್ತಿದೆ x is equals to, ಸೊ ಫ್ರಮ್ ದಿಸ್ x is equals ಆಗುತ್ತೆ cos inverse of pi ಆಗುತ್ತೆ. ಹಾಗಾದ್ರೆ ಸೊ ಈ ಇದರಿಂದ ನಾನು ಏನು ತಗೊಳ್ತೀನಿ, cos phi ಅನ್ನ ಫೈಂಡ್ ಔಟ್ ಮಾಡ್ಕೊಳ್ತೀನಿ. ಸೊ cos 5 is equals ನಾವೆಂತ ಬರೀಬಹುದು 3 divisible by root 5 ಅಂತ ಬರೀಬಹುದು, ಹೌದಲ್ವಾ. ಸೊ cos 5 is equals to 3 divisible by root 3 by root 5 ಆದ್ರೆ ಸೊ 5 ಪ್ಲೇಸ್ ಅಲ್ಲಿ ನಾನು ಏನು ಮಾಡಬಹುದು, cos inverse of 3/5 ಅಂತ ಬರೀಬಹುದು. ಸೊ ದಿಸ್ ಮಸ್ಟ್ ಬಿ is equals ಆಗುತ್ತೆ x ಆಗುತ್ತೆ. ಹಾಗಾದ್ರೆ ಸೊ ವಿ ಆರ್ ಗೆಟಿಂಗ್ ಆಪ್ಷನ್ ಸಿ 3 divisible by root 5 is the answer. Next question. If tan inverse x plus tan inverse y plus tan inverse z is equals to pi, then okay na, tan inverse x plus tan inverse y plus tan inverse z is equals to pi ಆದ್ರೆ then we have to find out 1 divisible by x into y plus 1 divisible by y into z plus 1 divisible by z into x is equals to, so option A is equals to 0, option B is equals to 1, option C is equals to 1 divisible by x into y into z, option D is equals to ಕೊಟ್ಟಿದ್ದಾರೆ x y z ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ವಿಲ್ ಫೈಂಡ್ ಔಟ್ ದ ಸೊಲ್ಯೂಷನ್ ಫಾರ್ ದಿಸ್ ಒನ್. ಸೊ ನಮಗೆ ಏನು ಕೊಟ್ಟಿದ್ದಾರೆ, tan inverse x plus so tan inverse y plus tan inverse z is equals to pi ಅಂತ ಆದ್ರೆ ಹಾಗಾದ್ರೆ then we know that x plus y plus z is equals ನಮಗೆ ಗೊತ್ತಿದೆ x y z. ನಾನು ನಿಮಗೆ ಆಲ್ರೆಡಿ ಸೊ ಪ್ರಾಪರ್ಟೀಸ್ ಅಲ್ಲಿ ಹೇಳಿದ್ದೇನೆ x plus y plus z is equals ಆಯ್ತು x into y into z ಆಗುತ್ತೆ. ಹಾಗಾದ್ರೆ ನಾನು ಏನು ಮಾಡ್ತೀನಿ, ಥ್ರೋ ಔಟ್ ಡಿವಿಸಿಬಲ್ ಬೈ x y z ಮಾಡ್ಕೊಳ್ಳೋಣ, ಥ್ರೋ ಔಟ್ ಡಿವಿಸಿಬಲ್ ಬೈ ಮಾಡೋಣ x y z ಮಾಡ್ಕೊಳ್ಳೋಣ. ಸೊ 1 divisible by y z plus 1 divisible by ಏನಾಗುತ್ತೆ, ಸೊ ಯು ಆರ್ ಗೆಟಿಂಗ್ x z plus 1 divisible by ಏನಾಗುತ್ತೆ, ಸೊ ವಿ ಗೆಟಿಂಗ್ x y is equals ನಮಗೆ ಏನು ಬರ್ತದೆ 1 ಬರ್ತಾ ಹೋಗ್ತದೆ. ಹಾಗಾದ್ರೆ ಅವ್ರು ನಮಗೆ ಕೇಳಿದೆ ಅಲ್ವಾ 1 divisible by ಸೊ x into y plus 1 divisible by y into z plus 1 divisible by z into x is equals ನಾವೆಂತ ಬರೀಬಹುದು, ಆಪ್ಷನ್ ಬಿ 1 ಅಂತ ಆಗುತ್ತೆ. ರೈಟ್, ನೆಕ್ಸ್ಟ್ ಕ್ವಶನ್. ಸೊ sin inverse of 1 divisible by root 5 plus cos inverse x is equals to 1 ಅಂತ ಕೊಟ್ಟಿದ್ದಾರೆ. then we have to find out the value of ಏನು ಫೈಂಡ್ ಮಾಡಬೇಕು, x ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಬೇಕು ಅಲ್ವಾ. ಸೊ ಸೊಲ್ಯೂಷನ್ ಫಾರ್ ದಿಸ್ ಒನ್, ಅದಕ್ಕೆ ಆಪ್ಷನ್ ಎ ಏನು ಕೊಟ್ಟಿದ್ದಾರೆ, ಆಪ್ಷನ್ ಎ ಈಸ್ 1, ಆಪ್ಷನ್ ಬಿ ಈಸ್ 0, ಆಪ್ಷನ್ ಸಿ ಈಸ್ 4/5 ಕೊಟ್ಟಿದ್ದಾರೆ, ಆಪ್ಷನ್ ಡಿ ಈಸ್ ಈಕ್ವಲ್ಸ್ ನಮಗೆ ಏನು ಕೊಟ್ಟಿದ್ದಾರೆ 1/5 ಕೊಟ್ಟಿದ್ದಾರೆ. ಅಲ್ವಾ, ರೈಟ್. ನಮಗೇನು ಕೊಟ್ಟಿದ್ದಾರೆ, sin inverse x sin inverse 1/5 cos inverse x is equals to 1 ಅಂತ ಕೊಟ್ಟಾಗ then x is equals to we have to find out. Wait, check it once. There is a small mistake in this question. We'll move on to the next question. So if 3 sin inverse x 2x divisible by 1 minus x square ಕೊಟ್ಟಿದ್ದಾರೆ ಹೌದಲ್ವಾ, minus 4 cos inverse 1 minus x square divisible by 1 plus x square ಅಂತ ಕೊಟ್ಟಿದ್ದಾರೆ, plus 2 tan inverse of 2x divisible by 1 minus x square is equals to pi/3 ಅಂತ ಕೊಟ್ಟಿದ್ದಾರೆ, then x is equals to ಅಂತ ಕೇಳ್ತಿದ್ದಾರೆ. ಓಕೆನಾ.
ಸೊ ನಾನು ಏನು ಮಾಡ್ತೀನಿ, ದೆನ್ ಎ ವ್ಯಾಲ್ಯೂ ಏನು ಕೊಡ್ತಾರೆ, ರೂಟ್ ಆಪ್ಷನ್ ಎ ಇಸ್ √3, ಆಪ್ಷನ್ ಬಿ ಇಸ್ ಈಕ್ವಲ್ಸ್ ಟು 1/√3, ಆಪ್ಷನ್ ಸಿ ಇಸ್ ಈಕ್ವಲ್ಸ್ ಟು 1, ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ, ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಏನು ಮಾಡಬಹುದಪ್ಪ ಫಾರ್ ದಿಸ್ ಕ್ವಶನ್? ಸೊ ವಿಲ್ ಸಬ್ಸ್ಟಿಟ್ಯೂಟ್ ಪುಟ್ ಎಕ್ಸ್ ಇಸ್ ಈಕ್ವಲ್ಸ್ ನಾನು ಏನು ಮಾಡ್ಬಿಡ್ತೀನಿ ಅಂದ್ರೆ ನಾ ಟ್ಯಾನ್ ಥೀಟಾನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. x is equals to tan theta ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ದಿಸ್ ಇಂಪ್ಲೈಸ್ ದಟ್ ನೋಡಿ ಈಗ 3 sin inverse ಆಫ್ 2 tan theta ಡಿವಿಸಿಬಲ್ ಬೈ 1 ಮೈನಸ್ tan square theta ಆಗುತ್ತೆ. ಹಾಗಾದ್ರೆ ಇದೆಂತ ಬರೀಬಹುದು, sin 2 theta ಅಂತ ಬರೀಬಹುದು, ಮೈನಸ್ 4 into cos inverse ಆಫ್ ಸೊ 1 ಮೈನಸ್ tan square theta ಡಿವಿಸಿಬಲ್ ಬೈ 1 ಪ್ಲಸ್ tan square theta ವಿ ಕ್ಯಾನ್ ರೇಟ್ ಇಟ್ ಆಸ್ ಸೊ ಏನಾಗುತ್ತೆ, ಸೊ cos 2 theta ಆಗುತ್ತೆ. ಅಗೇನ್ 2 tan inverse of 2 tan theta divisible by 1 minus tan square theta ನಾವಂತ ಬರೀಬಹುದು sin 2 theta ಅಂತ, ಸೊ tan 2 theta ಅಂತ ಬರೀಬಹುದು. ಓಕೆನಾ? ಸೊ ವಿ ಕ್ಯಾನ್ ರೇಟ್ ಇಟ್ ಆಸ್ ಸೊ 3 sin inverse of ಏನಾಗುತ್ತೆ ಇದು sin 2 theta minus 4 ಸೊ cos inverse of ಏನಾಗುತ್ತೆ ಇದು cos 2 theta plus 2 into ಸೊ tan inverse of ನಮಗೆ ಏನಾಗುತ್ತೆ tan 2 theta ಆಗುತ್ತೆ. ಐ ಥಿಂಕ್ ಸೊ 2x divisible by ಏನಾಗುತ್ತೆ ಪ್ಲಸ್. ಓಕೆನಾ? ರೈಟ್. ದೆನ್ 3 of sin inverse of sin 2 theta. So this implies that 3 of ಏನಾಗುತ್ತೆ 2 theta minus 4 of cos inverse of cos 2 theta ಆಗುತ್ತೆ. This is equals to 2 theta. So next again plus 2 of tan inverse of tan 2 ಏನಾಗುತ್ತೆ. So we getting 2 theta is equals to ಏನು ಕೊಟ್ಟಿದ್ದಾರೆ pi/3 ಅಂತ ಕೊಟ್ಟಿದ್ದಾರೆ. ಬರ್ಕೊಳ್ಳೋಣ pi/3 ಅಂತ. ಹಾಗಾದ್ರೆ ಸೊ 6 theta minus 8 theta plus 4 theta so is equals to ನಮಗೆ ಏನು ಬರ್ತದೆ ಇಲ್ಲಿ 2 theta is equals to pi/3 ಬರುತ್ತೆ. ಹಾಗಾದ್ರೆ theta is equals to we are getting pi/6 ಆಗುತ್ತೆ. ಸೊ therefore theta is equals to pi/6 ಆದ್ರೆ ಸೊ tan inverse x is equals ನಮಗೆ ಏನು ಬಂದಂಗೆ pi/6 ಬಂದಂಗೆ. x inverse is equals to tan inverse of we can write that is tan of pi/6 ಅಂತ ಬರೀಬಹುದು. therefore x is equals ನಮಗೆ ಏನು ಬಂದ್ಬಿಡುತ್ತೆ 1/√3 is the answer. Therefore x is equals to so option B that is 1/√3 is the answer. So next question, for the equation cos inverse x plus cos inverse of 2x plus pi is equals to 0, then the number of real solutions is, for the equation cos inverse x plus cos inverse of 2x plus pi is equals to 0, the number of real solutions is ಅಂತ ಕೇಳ್ತಿದ್ದಾರೆ. ಎಷ್ಟು ರಿಯಲ್ ಸೊಲ್ಯೂಷನ್ಸ್ ಎಕ್ಸಿಸ್ಟ್ ಆಗಬಹುದು ಇದಕ್ಕೆ ಅಂತ ಕೇಳ್ತಿದ್ದಾರೆ. ನೋಡೋಣ, ವಿಲ್ ಫೈಂಡ್ ಔಟ್ ಫಾರ್ ದಿಸ್ ಒನ್. ಸೊ ಗಿವನ್ ನಮಗೆ ಏನು ಕೊಟ್ಟಿದ್ದಾರೆ, cos inverse x plus cos inverse of 2x plus pi is equals to ಏನು ಕೊಟ್ಟಿದ್ದಾರೆ 0. cos inverse x plus cos inverse 2x plus ಏನಂತ pi is equals to 0 ಕೊಟ್ಟಿದ್ದಾರೆ. ಹಾಗಾದ್ರೆ ನಾನು ಇದನ್ನ ಬರ್ಕೊಳ್ಬೋದಲ್ವಾ, cos inverse of 2x is equals to so we can write it as minus pi minus cos inverse x ಅಂತ ಬರ್ಕೊಳ್ಬಹುದು. cos inverse of 2x is equals to minus pi minus cos inverse x ಅಂತ ಬರ್ಕೊಳ್ಬಹುದು. ಹಾಗಾದ್ರೆ ಇದನ್ನ ಹೆಂಗ್ ಬರ್ಕೊಳ್ಬಹುದು, 2x is equals to so I am writing ಈಗ cos of ನೋಡಿ ಈಗ ಮೈನಸ್ ಸೈನ್ ಅಂತ ತಗೊಂಡ್ರೆ ಮೈನಸ್ ಆಫ್ ಪೈ ಮೈನಸ್ ಕಾಸ್ ಇನ್ವರ್ಸ್ ಎಕ್ಸ್ ಆಗುತ್ತೆ. ಕಾಸ್ ಇನ್ವರ್ಸ್ ಆಫ್ ಮೈನಸ್ ಥೀಟಾ ಏನಾಗುತ್ತೆ ಕಾಸ್ ಥೀಟಾ ಆಗ್ಬಿಡುತ್ತೆ. ಇದನ್ನ ಡೈರೆಕ್ಟ್ ನಾನು ಏನ್ ಬರ್ತೀನಿ ಪೈ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಅಂತ ಬರೀತೀನಿ. ಸೊ ನಮಗೆ ಗೊತ್ತಿದೆ 2x is equals to cos of x plus y ಫಾರ್ಮುಲಾ. So cos x into cos y, cos x into so cos y. So I will write it once again. So cos pi, so cos x plus y ಅಂದ್ರೆ cos x into so cos y minus so sin x into ಏನಾಗುತ್ತೆ so sin of so ನಮಗೆ ಏನು ಬರ್ತಾ cos inverse y x ಬರ್ತಾ. so this is equation ಆಗುತ್ತೆ ನಮಗೆ ಇಲ್ಲಿ cos inverse x ಆಗುತ್ತೆ. ಹಾಗಾದ್ರೆ ನಾವೇನ್ ಮಾಡ್ಬೇಕಪ್ಪ,
ಈಗ ಕಾಸ್ 180 ಡಿಗ್ರಿ, ಈಗ ಸೈನ್ 180 ಡಿಗ್ರಿ ಅಂದ್ರೆ ಇದೇನಾಯ್ತು 0 ಆಗ್ಬಿಟ್ಟಿತ್ತು. ಸೊ ಕಾಸ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ದಿಸ್ ಇಸ್ ಈಕ್ವಲ್ಸ್ ಟು ಕಾಸ್ ಎಕ್ಸ್ ಬರುತ್ತೆ. ಇಲ್ಲಿ ಕಾಸ್ ಪೈ ಅಂದ್ರೆ -1 ಬರ್ತದೆ. ಹಾಗಾದ್ರೆ 2x is equals to -x ಆದ್ರೆ -x ನ ಈ ಕಡೆ ಶಿಫ್ಟ್ ಮಾಡ್ಕೊಂಡು 3x is equals to 0 ಆಗುತ್ತೆ. ಹಾಗಾದ್ರೆ x is equals to ನಮಗೆ ಆನ್ಸರ್ ಬರುತ್ತೆ 0 ಬರ್ತಾ ಹೋಗ್ತದೆ. ಹಾಗಾದ್ರೆ x is equals to 0 ನ ಸೊ ನಾವು ಇನ್ ಕೇಸ್ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ಕೆನಾಟ್ ಬಿ ಸ್ಯಾಟಿಸ್ಫೈಸ್ ದ ಗಿವನ್ ಇಕ್ವೇಶನ್ ಆಗುತ್ತೆ. ಸೊ ಏನಂತ ಅರ್ಥ, ಬಟ್ x is equals to 0 so does not satisfies the given equation. ಸೊ ನೋ ಸೊಲ್ಯೂಷನ್, ಸ್ಯಾಟಿಸ್ಫೈ ಆಗ್ತದೆ, there is no solution. ಹಾಗಾದ್ರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಆಗಲ್ಲ, ನೋ ಸೊಲ್ಯೂಷನ್ ಅಂದ್ರೆ ಏನಾಗುತ್ತೆ, ಸೊ ದಟ್ ಈಸ್ 0. ಯಾವುದೇ ಕಾರಣಕ್ಕೆ ನಮಗೆ ಏನಾಗಲ್ಲ, ಸೊಲ್ಯೂಷನ್ ಎಕ್ಸಿಸ್ಟ್ ಆಗಲ್ಲ. ನಮಗೆ ಆಪ್ಷನ್ ಎ 1 ಕೊಟ್ಟಿದ್ದಾರೆ, ಆಪ್ಷನ್ ಬಿ 2 ಕೊಟ್ಟಿದ್ದಾರೆ, ಆಪ್ಷನ್ ಸಿ 0, ಆಪ್ಷನ್ ಡಿ ಇನ್ಫಿನಿಟಿ ಕೊಟ್ಟಿದ್ದಾರೆ. ನಮಗೆ ನೋ ಸೊಲ್ಯೂಷನ್ ಅಂದ್ರೆ ಏನಾಗುತ್ತೆ, ಸೊ ಆಪ್ಷನ್ ಸಿ 0 ಇಸ್ ದ ಆನ್ಸರ್ ಆಗುತ್ತೆ. ರೈಟ್. ಸೊ ನೆಕ್ಸ್ಟ್ ಕ್ವಶನ್. ಸೊ ವಿಲ್ ಮೂವ್ ಟು ದ ಲೆವೆಲ್ 2 ಕ್ವಶನ್ಸ್. That first question, if a comma b comma c be positive real numbers, ನಮಗೆ ಕೊಡ್ತಾರೆ a comma b comma c be the positive real numbers and the value of theta is equals to tan inverse of square root of a plus b plus c divisible by bc plus tan inverse of square root of ಏನು ಕೊಡ್ತಾರೆ, b of a plus b plus c divisible by ca, then plus tan inverse of square root of ನಮಗೆ ಕೊಡ್ತಾರೆ c of a plus b plus c divisible by ab, then tan theta is, so ಆಪ್ಷನ್ ಎ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ ನಮಗೆ ಏನು ಕೊಟ್ಟಿದ್ದಾರೆ, 0 ಕೊಟ್ಟಿದ್ದಾರೆ. ಆಪ್ಷನ್ ಬಿ ದೆ ಗಿವನ್ 1 ಕೊಟ್ಟಿದ್ದಾರೆ. ಆಪ್ಷನ್ ಸಿ ಏನು ಕೊಟ್ಟಿದ್ದಾರೆ, a plus b plus c ಕೊಟ್ಟಿದ್ದಾರೆ. ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ, none of this ಅಂತ ಹೇಳಿದ್ದಾರೆ. ಹಾಗಾದ್ರೆ the solution for this one, so ನಮಗೆ ಏನು ಕೊಟ್ಟಿದ್ದಾರೆ ಅವರು, so they given theta is equals to, right, so theta is equals to ಕೊಟ್ಟಿದ್ದಾರೆ tan inverse of a of a plus b plus c divisible by bc plus tan inverse of square root of b of a plus b plus c divisible by ca plus tan inverse of square root of c of a plus b plus c divisible by ab, then tan theta is equals ಅಂತ ಕೊಟ್ಟಿದ್ದಾರೆ. ಸೊ ಐ ಆಮ್ ಟೇಕಿಂಗ್ ಲೆಟ್ ಎಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಅಂತ ತಗೊಂಡ್ಬಿಡ್ತೀನಿ a plus b plus c divisible by, ಐ ಆಮ್ ಟೇಕಿಂಗ್ a b c ತಗೊಳ್ತೀನಿ. ಸೊ ಫ್ರಮ್ ದಿಸ್ ಇಂಪ್ಲೈಸ್ ದಟ್, ಸೊ a b s ಇಂಟು ಎಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಅಂತ ಅರ್ಥ a plus b plus c ಅಂತ ಅರ್ಥ. ಹಾಗಾದ್ರೆ ನಾನು ಟೀಟಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ ನಮಗೇನು ಬರ್ತಾ ಹೋಗ್ತದೆ, ಟ್ಯಾನ್ ಇನ್ವರ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ ನಮಗೇನು ಬರ್ತದೆ, ಇನ್ನೊಂದು ಎನ ಮಲ್ಟಿಪ್ಲೈ ಡಿವೈಡ್ ಬೈ ಎ ಮಾಡಿದಾಗ a ಪ್ಲಸ್ ಬಿ ಪ್ಲಸ್ ಸಿ ಡಿವಿಸಿಬಲ್ ಬೈ ಎ ಬೇಸಿಲ್ ನಾವು ಅಂತ ಬರೀಬೋದು ಎಸ್ ಸ್ಕ್ವೇರ್ ಅಂತ ಬರೀಬೋದು. ದೇರ್ ಫಾರ್ ಎ ಸ್ಕ್ವೇರ್ ಎಸ್ ಸ್ಕ್ವೇರ್ ಆಗುತ್ತೆ ಪ್ಲಸ್ ಇದನ್ನ ಹೆಂಗೆ ಬರೀಬೋದು, ಟ್ಯಾನ್ ಇನ್ವರ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ ಇದೇನಾಗುತ್ತೆ ಬಿ ಸ್ಕ್ವೇರ್ ಎಸ್ ಸ್ಕ್ವೇರ್ ಆಗುತ್ತೆ. ಇದನ್ನ ಹೆಂಗೆ ಬರೀಬಹುದು, ಟ್ಯಾನ್ ಇನ್ವರ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ ಇದೇನಾಗುತ್ತೆ ಸಿ ಸ್ಕ್ವೇರ್ ಎಸ್ ಸ್ಕ್ವೇರ್ ಆಗುತ್ತೆ. ಹಾಗಾದ್ರೆ ಥೀಟಾ ಇಸ್ ಈಕ್ವಲ್ಸ್ ನಾವೆಂತ ಬರೀಬಹುದು, ಟ್ಯಾನ್ ಇನ್ವರ್ಸ್ ಆಫ್, ಸೊ ವಿ ಕ್ಯಾನ್ ರೀಡ್ ಆಸ್ ಎ ಎಸ್ ಅಂತ ಬರೀಬಹುದು. ಇದನ್ನ ಹೆಂಗೆ ಬರೀಬಹುದು, ಟ್ಯಾನ್ ಇನ್ವರ್ಸ್ ಆಫ್ ಬಿ ಎಸ್ ಅಂತ ಬರೀಬಹುದು ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ನಾವೆಂತ ಬರೆಯೋಣ ಸಿ ಎಸ್ ಅಂತ ಬರೆಯೋಣ. therefore then theta is equals to tan inverse of tan inverse x plus tan inverse y plus tan inverse z ನಮಗೆ ಫಾರ್ಮುಲಾ ಗೊತ್ತಿದೆ. ಸೊ ದಟ್ ಈಸ್, ಸೊ ಎ ಎಸ್ ಪ್ಲಸ್ ಬಿ ಎಸ್ ಪ್ಲಸ್ ಸಿ ಎಸ್ ಮೈನಸ್, ಸೊ ಎ ಬಿ ಸಿ ಇಂಟು ಏನಾಗುತ್ತೆ ಎಸ್ ಇಂಟು ಇವೆಲ್ಲದನ್ನು ಮಲ್ಟಿಪ್ಲೈ ಮಾಡಿದಾಗ ಎಸ್ ಇಂಟು ಎಸ್ ಇಂಟು ಎಸ್ ನಮಗೆ ಏನು ಬರ್ತದೆ ಎಸ್ ಟು ದಿ ಪವರ್ 3 ಬರ್ತಾ ಹೋಗ್ತದೆ. ಸೊ ಡಿವಿಸಿಬಲ್ ಬೈ ಏನಾಗುತ್ತೆ, ಸೊ ವಿ ಗೆಟಿಂಗ್ 1 ಮೈನಸ್ ಎ ಬಿ ಎಸ್ ಸ್ಕ್ವೇರ್ ಆಗುತ್ತೆ. ಸೊ ನೆಕ್ಸ್ಟ್ ಮೈನಸ್ ಬಿ ಸಿ ಎಸ್ ಸ್ಕ್ವೇರ್ ಆಗುತ್ತೆ ಮೈನಸ್ ಸೊ ಸಿ ಎ ಎಸ್ ಸ್ಕ್ವೇರ್ ಆಗುತ್ತೆ, ಹೌದಲ್ವಾ. ಸೊ ದಿಸ್ ಇಸ್ ದ ನಾನು ಫಾರ್ಮುಲಾ ಆಲ್ರೆಡಿ ಹೇಳಿರ್ತೀನಿ. ಸೊ ನಾನೇನು ಮಾಡ್ತೀನಿ ಈಗ, ಇನ್ ಕೇಸ್ ಏನಾದರೂ ಎಸ್ ಅನ್ನ ಕಾಮನ್ ಔಟ್ ತಗೊಂಡ್ಬಿಡೋಣ. ನಾನೇನು ಮಾಡ್ತೀನಿ ಈಗ, ನ್ಯೂಮರೇಟರಲ್ಲಿ ಎಸ್ ಅನ್ನ ಕಾಮನ್ ಔಟ್ ತಗೊಳ್ತೀನಿ. ಸೊ ಅಗೇನ್ ಡಿನಾಮಿನೇಟರ್ ಇಲ್ಲಿನೂ ಎಸ್ ಸ್ಕ್ವೇರ್ ಅನ್ನ ಕಾಮನ್ ಔಟ್ ತಗೊಳ್ತೀನಿ. ಸೊ ಇನ್ ಕೇಸ್ ಎಸ್ ಅನ್ನ ಕಾಮನ್ ಔಟ್ ತಗೊಂಡ್ರೆ
ನಾನೇನು ಮಾಡ್ತೀನಿ ಈಗ ಎಸ್ ಅನ್ನ ಕಾಮನ್ ತಗೊಳ್ತೀನಿ. ಸೊ ಟ್ಯಾನ್ ನಾನೇನು ಮಾಡ್ತೀನಿ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಡೋಣ. ಸೊ ನಮಗೇನಾಗುತ್ತೆ ಟ್ಯಾನ್ ಟೀಟಾ ಆಗಿಬಿಡ್ತದೆ, ಹೌದಲ್ವಾ? ಇಲ್ಲೊಂದು ಸ್ಟೆಪ್ ರಿಡ್ಯೂಸ್ ಮಾಡ್ತಾ ಹೋಗ್ಬಿಡೋಣ. ಸೊ ನಾನು ಟ್ಯಾನ್ ಇನ್ವರ್ಸ್ ಏನು ಮಾಡ್ತೀನಿ ಈ ಕಡೆ ಶಿಫ್ಟ್ ಮಾಡ್ಕೊಳ್ತೀನಿ. ಈ ಕಡೆ ಶಿಫ್ಟ್ ಮಾಡ್ಕೊಂಡಿದ್ದೆ ಏನಾಗುತ್ತೆ ಟ್ಯಾನ್ ಟೀಟಾ ಆಗುತ್ತೆ. ಸೊ ಹಾಗಾದ್ರೆ ಎಸ್ ಅನ್ನ ಕಾಮನ್ ತೆಗೆದಾಗ ನ್ಯೂಮರೇಟರ್ ಏನಾಗುತ್ತೆ ಎ ಪ್ಲಸ್ ಬಿ ಪ್ಲಸ್, ಸೊ ನಮಗೇನು ಬರ್ತಾ ಹೋಗ್ತದೆ ಇಲ್ಲಿ ಸಿ ಆಫ್, ಸೊ ಅಗೇನ್ ಏನು ಬರುತ್ತೆ ಮೈನಸ್, ಸೊ ಎ ಬಿ ಎಸ್ ಇಂಟು ಎಸ್ ಸ್ಕ್ವೇರ್ ಆಗುತ್ತೆ. ಸೊ ಹೋಲ್ ಡಿವಿಸಿಬಲ್ ಬೈ 1 ಮೈನಸ್, ಸೊ ಎಸ್ ಸ್ಕ್ವೇರ್ ಅಂತ ತಗೊಂಡ್ರೆ ಆಗುತ್ತೆ ಎ ಬಿ ಮೈನಸ್, ಸೊ ಮೈನಸ್ ಕಾಮನ್ ತಗೊಂಡ್ಬಿಟ್ರೆ ಎ ಬಿ ಮೈನಸ್, ಸೊ ಬಿ ಸಿ, ಸೊ ಪ್ಲಸ್ ಸಿ ಎ ಇಂಟು ಏನಾಗುತ್ತೆ ಎಸ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ನೋಡಿ ಈಗ ಎ ಪ್ಲಸ್ ಬಿ ಪ್ಲಸ್ ಸಿ ಅಂದರೆ ನಾವೆಂತ ಬರೀಬಹುದು ಎ ಪ್ಲಸ್ ಬಿ ಪ್ಲಸ್ ಸಿ ಅಂದರೆ ಎ ಬಿ ಎಸ್ ಇಂಟು ಎಸ್ ಸ್ಕ್ವೇರ್ ಆಗುತ್ತೆ. ಸೊ ಎ ಬಿ ಎಸ್ ಇಂಟು ಎಸ್ ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ ಸೊ ಟೋಟಲ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಆಗುತ್ತೆ 0 ಆಗ್ಬಿಡ್ತದೆ. ಹಾಗಾದ್ರೆ ಟ್ಯಾನ್ ಟೀಟಾ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 0. ಸೊ ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ರೈಟ್. ಸೊ ನೆಕ್ಸ್ಟ್ ಕ್ವಶನ್, ಇಫ್ tan inverse x plus tan inverse y plus tan inverse z is equals to pi by 2, then the value of x plus y plus z whole square minus x square plus y square plus z square is equals to ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ನಮಗೆ ಹಾಗಾದ್ರೆ ಆಪ್ಷನ್ ಎ ಇಸ್ ಈಕ್ವಲ್ಸ್ ಟು 1 ಕೊಟ್ಟಿದ್ದಾರೆ, ಆಪ್ಷನ್ ಬಿ ಇಸ್ ಈಕ್ವಲ್ಸ್ ಟು 2 ಕೊಟ್ಟಿದ್ದಾರೆ, ಆಪ್ಷನ್ ಸಿ ಇಸ್ ಈಕ್ವಲ್ಸ್ ನಮಗೆ ಕೊಟ್ಟಿದ್ದಾರೆ 3 ಕೊಟ್ಟಿದ್ದಾರೆ, ಆಪ್ಷನ್ ಡಿ ಇಸ್ ಈಕ್ವಲ್ಸ್ ಏನು ಕೊಟ್ಟಿದ್ದಾರೆ 4 ಅಂತ ಹೇಳಿ ಕೊಟ್ಟಿದ್ದಾರೆ. So we'll solve for this one. Solution. So they given that tan inverse x plus tan inverse y plus tan inverse z is equals ಕೊಟ್ಟಿದ್ದಾರೆ pi by 2 ಅಂತ ಕೊಟ್ಟಿದ್ದಾರೆ. Then the value of x plus y plus z whole square. So now we know that tan inverse x plus tan inverse y plus tan inverse z is equals to pi by 2 ನಾ. ಸೊ ನಾವೇನಂತ ಬರೀಬಹುದು x into y plus y into z plus z into x is equals to ಅಂತ ಬರೆಯೋಣ 1 ಅಂತ ಹೇಳಿ ಬರೆಯೋಣ. ಹಾಗಾದ್ರೆ ಸೊ ವಿ ಆರ್ ನೋನ್ ದ್ಯಾಟ್ ಸೊ ಎ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನಾಗುತ್ತೆ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ ಝೆಡ್ ಸ್ಕ್ವಯರ್. ಸೊ ವಿ ಗೆಟಿಂಗ್ ಪ್ಲಸ್ 2 times of x into y plus y into x plus sorry y into z plus ಏನಾಗುತ್ತೆ z into x ಆಗುತ್ತೆ. ಹಾಗಾದ್ರೆ ನಾನೇ ಮಾಡ್ತೀನಿ ಇದನ್ನ ಇಷ್ಟನ್ನು ಈ ಕಡೆ ಶಿಫ್ಟ್ ಮಾಡ್ಕೊಂಡಾಗ ಸೊ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವೇರ್, ಸೊ ಏನಾಗುತ್ತೆ ಮೈನಸ್ ಅನ್ನ ಕಾಮನ್ ತಗೊಂಡಾಗ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ ಝೆಡ್ ಸ್ಕ್ವಯರ್ ಬರುತ್ತೆ. ಇದು ಈಕ್ವಲ್ಸ್ ಟು ನಮಗೆ 2 ಇಂಟು ಎಕ್ಸ್ ಇಂಟು ವೈ ಪ್ಲಸ್ ವೈ ಇಂಟು ಝೆಡ್ ಪ್ಲಸ್ ಝೆಡ್ ಇಂಟು ಎಕ್ಸ್ ನಮಗೆ ಗೊತ್ತಿದೆ 1 ಅಂತ ಗೊತ್ತಿದೆ. 2 ಇಂಟು 1 ಇಸ್ ಈಕ್ವಲ್ಸ್ ನಮಗೆ ಏನಾಗುತ್ತೆ 2 ಬರುತ್ತೆ. ಹಾಗಾಗಿ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ರೈಟ್. So next question, if sin inverse x plus sin inverse y plus sin inverse z is equals to 3 pi by 2 and f of 1 is equals to 2 ಕೊಟ್ಟಿದ್ದಾರೆ, f of x plus y is equals ಅಂತ ಕೊಟ್ಟಿದ್ದಾರೆ f of x into f of y for all x belongs to x, y belongs to ಕೊಟ್ಟಿದ್ದಾರೆ ರಿಯಲ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ ಏನು ನಮಗೆ ಆಗುತ್ತೆ ಕ್ವಶನ್ ಏನು ಕೊಟ್ಟಿದ್ರೆ ಎಕ್ಸ್ ಟು ದಿ ಪವರ್ ಎಫ್ ಆಫ್ 1 ಪ್ಲಸ್ ವೈ ಟು ದಿ ಪವರ್ ಎಫ್ ಆಫ್ 2 ಪ್ಲಸ್ ಝೆಡ್ ಟು ದಿ ಪವರ್ ಎಫ್ ಆಫ್ 3 ಮೈನಸ್ ಸೊ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಡಿವಿಸಿಬಲ್ ಬೈ ಎಕ್ಸ್ ಟು ದಿ ಪವರ್ ಎಫ್ ಆಫ್ 1 ವೈ ಟು ದಿ ಪವರ್ ಎಫ್ ಆಫ್ 2 ಪ್ಲಸ್ ಝೆಡ್ ಟು ದಿ ಪವರ್ ಏನು ಕೊಟ್ಟಿದ್ದಾರೆ ಎಫ್ ಆಫ್ 3 ಅಂತೇಳಿ ಕೊಟ್ಟಿದ್ದಾರೆ. ಈಸ್ ಈಕ್ವಲ್ಸ್ ಟು ಆಪ್ಷನ್ ಎ. ಆಪ್ಷನ್ ಎ ಏನು ಕೊಟ್ಟಿದ್ದಾರೆ ನಮಗೆ 0 ಕೊಟ್ಟಿದ್ದಾರೆ, ಆಪ್ಷನ್ ಬಿ ಏನು ಕೊಟ್ಟಿದ್ದಾರೆ ನಮಗೆ 1 ಕೊಟ್ಟಿದ್ದಾರೆ, ಆಪ್ಷನ್ ಸಿ ಏನು ಕೊಟ್ಟಿದ್ದಾರೆ ಡಿ, ಆಪ್ಷನ್ ಡಿ ಇಸ್ ಈಕ್ವಲ್ಸ್ ಟು 3 ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ಸೊ ಹಾಗಾದ್ರೆ ಸೊಲ್ಯೂಷನ್ ಫಾರ್ ದಿಸ್ ಒನ್. ಸೊ ವಿ ನೋ ದ್ಯಾಟ್ ಸೊ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ವೈ ಪ್ಲಸ್ ಸೈನ್ ಇನ್ವರ್ಸ್ ಝೆಡ್ ಇಸ್ ಈಕ್ವಲ್ಸ್ ನಮಗೆ ಗೊತ್ತಿದೆ 3 pi by 2 ಅಂತ ಕೊಟ್ಟಿದೆ ಅಲ್ವಾ. 3 pi by 2 ಆದಾಗ ದಿಸ್ ಇಂಪ್ಲೈಸ್ ದಟ್ x is equals to y is equals to z is equals ನಮಗೆ ಬಂದಾಗ 1 ಅಂತೇಳಿ ಬಂದಾಗ x is equals to y is equals to z is equals ಅಂತ ಬಂದಾಗ 1 ಅಂತೇಳಿ ಆದಾಗ. ಹಾಗಾದ್ರೆ ಸೊ ಇಲ್ಲಿ ನೋಡ್ತಾ ಹೋಗೋಣ ನಮಗೇನು ಕೊಟ್ಟಿದ್ದಾರೆ ಇನ್ನೊಂದು
ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವೇಶನ್ ಕೊಟ್ಟಿದ್ದಾರೆ ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ಅಂತ ಕೊಟ್ಟಿದ್ದಾರೆ ಫಾರ್ ಆಲ್ ಯಾವುದಕ್ಕೆ ಎಕ್ಸ್ ಕಮ ವೈ ಬಿಲಾಂಗ್ಸ್ ಟು ರಿಯಲ್ ನಂಬರ್ ಅಂತ ಹೇಳ್ತಿದ್ದಾರೆ ಗೊತ್ತಲ್ವಾ. ಹಾಗೆ ನಾನೇನು ಮಾಡ್ತೀನಿ ಎಕ್ಸ್ ಪ್ಲಸ್ ಅಲ್ಲಿ ಒನ್ ವೈ ಪ್ಲಸ್ ಅಲ್ಲಿ ಒನ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ ಎಫ್ ಆಫ್ ಒನ್ ಪ್ಲಸ್ ಒನ್ ಏನಾಗುತ್ತೆ ಎಫ್ ಆಫ್ ಟು ಇಸ್ ಈಕ್ವಲ್ಸ್ ಟು ಸೊ ಎಫ್ ಆಫ್ ಒನ್ ಇಂಟು ಎಫ್ ಆಫ್ ಒನ್ ಆಗುತ್ತೆ. ಸೊ ನಮಗೆ ಆಲ್ರೆಡಿ ಎಫ್ ಆಫ್ ಒನ್ ಅಂದ್ರೆ ಏನು ಕೊಡ್ತಾರೆ 2 ಏನು ಕೊಡ್ತಾರೆ 2 ಇಂಟು 2 ನಮಗೆ ಏನು ಬಂದ್ಬಿಡುತ್ತೆ 4 ಬರುತ್ತೆ. ಹಾಗಾದ್ರೆ ಎಫ್ ಆಫ್ 2 ಇಸ್ ಈಕ್ವಲ್ಸ್ ಆಗುತ್ತೆ 4 ಆಗುತ್ತೆ. ನಮಗೆ ಇನ್ನೊಂದು ಕೊಟ್ಟಿದ್ದಾರೆ ಎಫ್ ಆಫ್ 3 ಅಂತ ಕೇಳಿದರೆ. ಸೊ ಹಾಗಾದ್ರೆ ಏನು ಮಾಡೋಣ ಎಕ್ಸ್ ಪ್ಲೇಸ್ ಅಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡೋಣ ವೈ ಪ್ಲೇಸ್ ಅಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡೋಣ. ಹಾಗಾದ್ರೆ ನಮಗೆ ಏನು ಬರ್ತಾ ಹೋಗ್ತದೆ ಸೊ 2 ಪ್ಲಸ್ 1 ಇಸ್ ಈಕ್ವಲ್ಸ್ ಅಂತ ಬರೀಬಹುದು ಎಫ್ ಆಫ್ 2 ಇಂಟು ಎಫ್ ಆಫ್ 1 ಅಂತ ಬರೀಬಹುದು. ಎಫ್ ಆಫ್ 2 ಅಂದ್ರೆ ನಮಗೆ ಎಷ್ಟು ಬಂದಿದೆ 4 ಬರ್ತದೆ. ಎಫ್ ಆಫ್ 1 ಅಂದ್ರೆ ನಮಗೆ 2 ಸೊ ನಮಗೆ 4 2 ನಮಗೆ ಏನು ಬರುತ್ತೆ 8 ಆಗುತ್ತೆ. ಹಾಗಾದ್ರೆ ದಿಸ್ ಇಸ್ ಎಫ್ ಆಫ್ 2 ಪ್ಲಸ್ 1 ಏನಂತ ಬರೀಬಹುದು ದೇರ್ಫೋರ್ ಎಫ್ ಆಫ್ 3 ಇಸ್ ಈಕ್ವಲ್ಸ್ ಅಂದ್ರೆ ನಮಗೆ 8 ಆದ ಹಾಗೆ ಅಲ್ವಾ. ಹಾಗಾದ್ರೆ ನಮಗೀಗ ಸೊ ವಿಲ್ ಸಾಲ್ವ್ ಇಟ್. ಸೊ ಎಕ್ಸ್ ಟು ದಿ ಪವರ್ ನಮಗೆ ಕೊಡುತ್ತೆ ಏನಂತ ಫೈಂಡ್ ಮಾಡಬೇಕು. ಸೊ ಎಕ್ಸ್ ಟು ದಿ ಪವರ್ ಎಫ್ ಆಫ್ 1 ಪ್ಲಸ್ ವೈ ಟು ದಿ ಪವರ್ ಎಫ್ ಆಫ್ 2 ಪ್ಲಸ್ ಸೊ ಝೆಡ್ ಟು ದಿ ಪವರ್ ಏನಾಯ್ತು ಎಫ್ ಆಫ್ 3 ಮೈನಸ್ ಸೊ ನಮಗೆ ಏನು ಕೊಡ್ತಾರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಡಿವಿಸಿಬಲ್ ಬೈ ಎಕ್ಸ್ ಟು ದಿ ಪವರ್ ಎಫ್ ಆಫ್ 1 ಪ್ಲಸ್ y to the power f of 2 plus z to the power ಏನು ಕೊಡ್ತಾರೆ f of 3 ಅಂತ ಕೊಡ್ತಾರೆ. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಡೋಣ. ಸೊ x ವ್ಯಾಲ್ಯೂ y ವ್ಯಾಲ್ಯೂ z ವ್ಯಾಲ್ಯೂ ನಮಗೆ ಕೊಡ್ತಾರೆ 1 ಅಂತ ಗೊತ್ತಿದೆ. ಹಾಗಾದ್ರೆ ದಿಸ್ ಇಸ್ ಆಲ್ವೇಸ್ ಈಕ್ವಲ್ಸ್ ನಮಗೆ ಏನಾಗುತ್ತೆ 1 to the power 2 plus 1 to the power 4 plus 1 to the power 8 ಆದ್ರೆ 1 ಬರ್ತಾ ಹೋಗ್ತದೆ ಮೈನಸ್ x plus y plus z ಅಂದ್ರೆ ನಮಗೆ ಏನು ಬರ್ತಾ ಹೋಗ್ತದೆ ಇಲ್ಲಿ 3 ಬರ್ತಾ ಹೋಗ್ತದೆ ಅದಲ್ವಾ. ಅಗೇನ್ ನೋಡಿ ಎಕ್ಸ್ ಟು ದಿ ಪವರ್ ಎಫ್ ಆಫ್ 1 ಪ್ಲಸ್ ವೈ ಟು ದಿ ಪವರ್ ಎಫ್ ಆಫ್ 2 ಪ್ಲಸ್ ಝೆಡ್ ಟು ದಿ ಪವರ್ ಎಫ್ ಆಫ್ 3 ಇದೆ. ಹಾಗಾದ್ರೆ ನಮಗೆ ಏನು ಬರ್ತಾ ಹೋಗ್ತದೆ 1 ಪ್ಲಸ್ 1 ಪ್ಲಸ್ 1 ಬರ್ತಾ ಹೋಗ್ತದೆ. ಸೊ 1 ಪ್ಲಸ್ 1 ಪ್ಲಸ್ 1 ಆಗುತ್ತೆ ಅದಲ್ವಾ. ಸೊ 3 3 ಕ್ಯಾನ್ಸಲ್ ಆದ್ರೆ ನಮಗೆ 1 ಬರುತ್ತೆ. ಇಲ್ಲಿ 1 ಪ್ಲಸ್ 1 ಪ್ಲಸ್ 1 ಅಂದ್ರೆ 3 ಆಗುತ್ತೆ. ಸೊ 3 ಮೈನಸ್ 1 ಇಸ್ ಈಕ್ವಲ್ಸ್ ನಮಗೆ ಏನು ಬರುತ್ತೆ ಆನ್ಸರ್ 2 ಬರುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ಈಕ್ವಲ್ಸ್ ಟು 2 ಆಗುತ್ತೆ. ನೋಡಿ ನಮಗೆ ಇನ್ ಜನರಲಿ ನಾವು ಕ್ವಶನ್ ನೋಡಿದ ಕೂಡಲೇ ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಇದೆ ವೈ ವ್ಯಾಲ್ಯೂ ಇದೆ ಝೆಡ್ ವ್ಯಾಲ್ಯೂ ಇದೆ. ನಮಗೆ ಈ ಪ್ರಾಪರ್ಟಿಯಿಂದ ನಮಗೆ ಏನು ಬಂದಿದೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಝೆಡ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 1 ಅಂತ ಗೊತ್ತಿದೆ. ಹಾಗಾದ್ರೆ 1 ಟು ದಿ ಪವರ್ ಏನೇ ಇರಲಿ 1 ಟು ದಿ ಪವರ್ ಏನೇ ಇರಲಿ ನಮಗೇನು ಬಂದಂಗೆ 1 ಬಂದಂಗೆ ಅಲ್ವಾ. ಸೊ ನಾವು ಇದನ್ನೆಲ್ಲ ಫೈಂಡ್ ಔಟ್ ಮಾಡೋಕ್ಕಿಂತ ಡೈರೆಕ್ಟ್ ನಾವೇನು ಮಾಡ್ಬಿಡ್ಬೋದು ಎಕ್ಸ್ ಪ್ಲಸ್ ಅಲ್ಲಿ ವೈ ಪ್ಲಸ್ ಝೆಡ್ ಪ್ಲಸ್ ಅಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡ್ಕೊಂಡ್ಬಿಟ್ರೆ ಸೊ ವಿಲ್ ಗೆಟ್ ದ ಆನ್ಸರ್ ಬರುತ್ತೆ ರೈಟ್. ಸೊ ನೆಕ್ಸ್ಟ್ ಕ್ವಶನ್ if cos inverse of x by 2 plus cos inverse of y by 3 is equals to theta ಅಂತ ಸಾರಿ is equals to 0 ಅಂತ ಹೇಳ್ತಿದ್ದಾರೆ. then 9x square minus 12 of x into y cos theta plus 4y square is ಅಂತ ಹೇಳ್ತಾರೆ. ಆಪ್ಷನ್ ಎ 36, ಆಪ್ಷನ್ ಬಿ minus 36 sin square theta, ಆಪ್ಷನ್ ಸಿ 36 sin square theta, ಆಪ್ಷನ್ ಡಿ 36 cos square theta ಅಂತ ಕೊಟ್ಟಿದ್ದಾರೆ ಹೌದಲ್ವಾ. ಹಾಗಾದ್ರೆ ಸೊ ನೋಡೋಣ ನಾನು ನಿಮಗೆ ಹಿಂಟ್ ಅನ್ನು ಹೇಳಿದ್ದೀನಿ ಸೊಲ್ಯೂಷನ್ ಫಾರ್ ದಿಸ್ ಒನ್ ಹಿಂಟ್ ಅಂತ ಹೇಳಿದ್ದೀನಿ. ಸೊ ಎಲ್ಲಿ ಸೊ ಲಾಸ್ಟ್ ಶಾರ್ಟ್ ಕಟ್ಸ್ ಅಲ್ಲಿ ವಿಲ್ ಚೆಕ್ ಇಟ್ ಒನ್ಸ್ ಏನಂತ ಹೇಳಿದ್ದೀನಿ ಇಲ್ಲಿದೆ 14th ಇದೆ ನೋಡಿ. cos inverse of x by a plus cos inverse of y by b ನ ನಾವೆಂತ ಬರೀಬಹುದು x square by a square minus 2xy into ab into cos theta plus y square by b square is equal to ಬರೀಬಹುದು sin square theta ಅಂತೇಳಿ ಬರೀತಾ ಹೋಗ್ಬಹುದು ಹೌದಲ್ವಾ. ಸೊ we know that cos inverse of x by 2 plus cos inverse of y by 3 is equals to 0 ಆದರೆ then ನಾವೆಂತ ಬರೀಬಹುದು x square by a square minus so 2xy divisible by a into b cos theta plus so y square by b square is equals to ಏನಂತ ಗೊತ್ತಿದೆ sin square theta ಅಂತ ಗೊತ್ತಿದೆ. ಸರಿ x by ಇಲ್ಲಿ ನಮಗೆ ಎಂದಾಗ x by a y by b ಇದ್ದಾಗ ಹಾಗಾದ್ರೆ ಸೊ ನಮಗೆ a ವ್ಯಾಲ್ಯೂ ಏನು ಬಂದಾಗ ಇಲ್ಲಿ ಇದನ್ನು ಕಂಪೇರ್ ಮಾಡ್ಕೊಂಡಾಗ ಸೊ ಹಿಯರ್
ಎ ವ್ಯಾಲ್ಯೂ ಇಸ್ ಈಕ್ವೇಷನ್ ಬಂದಂಗೆ 2 ಬಂದಂಗೆ ಅಂಡ್ ಬಿ ವ್ಯಾಲ್ಯೂ ಇಸ್ ಈಕ್ವೇಷನ್ ಬಂದಂಗೆ 3 ಬಂದಂಗೆ. ಹಾಗಾದ್ರೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ನಮಗೇನು ಬರುತ್ತೆ ಈಕ್ವೇಷನ್ ಬರುತ್ತೆ, ಸಾಲ್ವ್ ಮಾಡ್ಕೊಳ್ಳೋಣ. ಅದರಲ್ಲಿ ಆಪ್ಷನ್ ಯಾವ್ದಾದ್ರು ಒಂದು ಆಪ್ಷನ್ ಆಗುತ್ತೆ. ಹಾಗಾದ್ರೆ ಎಕ್ಸ್ ಸ್ಕ್ವಯರ್ ಡಿವಿಸಿಬಲ್ ಬೈ ಎ ಸ್ಕ್ವೇರ್ ಅಂದ್ರೆ ಏನು, ಇಲ್ಲಿ 2 ಸ್ಕ್ವೇರ್ ವ್ಯಾಲ್ಯೂ ಇಸ್ 4 ಮೈನಸ್ 2 ಇಂಟು ಎಕ್ಸ್ ಇಂಟು ವೈ ಏನಿದೆ, ಸೊ 2 ಇಂಟು ಬಿ ವ್ಯಾಲ್ಯೂ ಏನಿಲ್ಲಿ 3 ಅಂತ ಅರ್ಥ. ಸೊ ಇಂಟು ಏನೋ ಕಾಸ್ ಥೀಟಾ ಪ್ಲಸ್ y ಸ್ಕ್ವೇರ್ ಡಿವಿಸಿಬಲ್ ಬೈ ಬಿ ಸ್ಕ್ವೇರ್ ಅಂದ್ರೆ ಏನಿಲ್ಲ 3 ಸ್ಕ್ವೇರ್ ದಟ್ ಇಸ್ 9 ಇಸ್ ಈಕ್ವಲ್ಸ್ ಟು, ಸೊ ಇದೇನಾಗುತ್ತೆ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಸೊ ಬೈ ಟೇಕಿಂಗ್, ಸೊ ನಮಗೆ ಇಲ್ಲಿ ಏನಾಗುತ್ತೆ, ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ. ಸೊ 4 3 9 ಅನ್ನ ನಾವು LCM ತಗೊಂಡಾಗ ನಮಗೆ ಏನು ಬರ್ತಾ ಹೋಗ್ತದೆ, 36 ಬರ್ತದೆ. ಸೊ 36 ನ ನಾವೆಲ್ಲ ಮಲ್ಟಿಪ್ಲೈ ಮಾಡಿದಾಗ ಸೊ ವಿಲ್ ನಮಗೆ ಏನು ಬರ್ತದೆ ಇಲ್ಲಿ 9x ಸ್ಕ್ವೇರ್ ಅಥವಾ ಮೈನಸ್, ಸೊ ಇಲ್ಲೇನು ಬರುತ್ತೆ 12 ಇಂಟು ಎಕ್ಸ್ ಇಂಟು ವೈ ಕಾಸ್ ಥೀಟಾ ಪ್ಲಸ್ ವೈ ಸ್ಕ್ವೇರ್ ಬೈ 9 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಮಗೆ ಇಲ್ಲೇನು ಬರುತ್ತೆ 4y ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 36 ಏನಾಗುತ್ತೆ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಹಾಗಾದ್ರೆ ಸೊ ನಮಗೆ ಆಪ್ಷನ್ ಯಾವ್ದು ಬಂದಂಗ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ ಕ್ವಶನ್, ದ ವ್ಯಾಲ್ಯೂ ಆಫ್ ಏನ್ ಹೇಳ್ತಾರೆ, ದ ವ್ಯಾಲ್ಯೂ ಆಫ್ cot of summation n is equals to 1 to 19 cot inverse of n ಕೊಟ್ಟಿದ್ದಾರೆ 1 plus summation p is equals to 1 to n of 2 into n ಕೊಟ್ಟಿದ್ದಾರೆ p ಅಂತ ಕೊಟ್ಟಿದ್ದಾರೆ is. so option A 23 by 22, option B 22 by 23, option C 19 by 21, ಆಪ್ಷನ್ ಡಿ 21 ಬೈ ಏನಾಗುತ್ತೆ 19 ಆಗುತ್ತೆ. ಹಾಗಾದ್ರೆ ಇದಕ್ಕೆ ನಾವೇನ್ ಮಾಡೋಣ, ಸೊಲ್ಯೂಷನ್ ನ ಫೈಂಡ್ ಮಾಡ್ಕೊಳ್ಳೋಣ. ಏನಿದೆ, ಸಮೇಷನ್ n ಇಸ್ ಈಕ್ವಲ್ಸ್ ಟು 1 to 19 ಆಫ್, ಸೊ ಕಾಟ್ ಇನ್ವರ್ಸ್ ಆಫ್ 1 ಪ್ಲಸ್ ಸಮೇಷನ್ p ಇಸ್ ಈಕ್ವಲ್ಸ್ ಟು 1 to n ಆಫ್ ಏನ್ ಕೊಟ್ಟಿದ್ದಾರೆ 2 ಇಂಟು p ಕೊಟ್ಟಿದ್ದಾರೆ. ಸೊ ಆಫ್ ಕಾಟ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ಸೊ ದಿಸ್ ಇಸ್ ಈಕ್ವಲ್ಸ್ ಟು ಕಾಟ್ ಆಫ್, ಸೊ ಒಂದು ಸ್ಟೆಪ್ಸ್ ನಾನು ಇಲ್ಲಿ ಏನು ಬರ್ಕೊಡ್ತೇನೆ, n ಇಸ್ ಈಕ್ವಲ್ಸ್ ಟು 1 to 19 ಆಫ್, ಸೊ ಕಾಟ್ ಇನ್ವರ್ಸ್ ಆಫ್ 1 ಪ್ಲಸ್ ಇಲ್ಲಿ ನೋಡಿ ನಾನು 2 ಅನ್ನ ಹೊರಗೆ ಇಟ್ಕೊಂತೀನಿ. 2 ಅನ್ನ ಹೊರಗಡೆ ಇಟ್ಕೊಂಡಾಗ ಏನಾಗುತ್ತೆ, ಇದು ಸಮ್ ಆಫ್, ಸೊ ಫಸ್ಟ್ n ಟರ್ಮ್ಸ್ ಆಗುತ್ತೆ. ಸೊ ಸಮ್ ಆಫ್ n ಟರ್ಮ್ಸ್ ನಮಗೆ ಏನು ಫಾರ್ಮುಲಾ ಗೊತ್ತಿದೆ, n ಇಂಟು n ಪ್ಲಸ್ 1/2 ಫಾರ್ಮುಲಾ ಗೊತ್ತಿದೆ. ಹಾಗಾಗಿ ನಾನು ಏನು ಮಾಡ್ಕೊಂಡ್ಬಿಡ್ತೀನಿ ಬರ್ಕೊಂಡಾಗ, ಸೊ ಇಲ್ಲಿ 2 ಆಫ್ n ಇಂಟು n ಪ್ಲಸ್ 1 ಬೈ ಏನಾಗುತ್ತೆ 2 ಆಗುತ್ತೆ. ಹೌದಲ್ವಾ. ಈ 2 ಏನಾಗುತ್ತೆ ಕ್ಯಾನ್ಸಲ್ ಆದಾಗ, ಸೊ ನಮಗೇನು ಬರುತ್ತೆ, ಸೊ ಕಾಟ್ ಆಫ್ ಸಮೇಷನ್ n ಇಸ್ ಈಕ್ವಲ್ಸ್ ಟು 1 to 19 ಆಫ್, ಸೊ ಕಾಟ್ ಇನ್ವರ್ಸ್ ಆಫ್, ಸೊ ಏನಾಗುತ್ತೆ n ಇಂಟು, ಸೊ ಎಂತ ಬರಿಬೋದು n ಪ್ಲಸ್ 1 ಆಫ್, ಇಲ್ಲಿ ಏನಾಗುತ್ತೆ ಪ್ಲಸ್ 1 ಅಂತ ಬರೀಬಹುದು. ಹಾಗಾದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮಾಡೋಣ, ಕಾಟ್ ಆಫ್, ಸೊ ಕಾಟ್ ಇನ್ವರ್ಸ್ ನಾನು ಬರ್ಕೊಳ್ತೀನಿ ಟರ್ಮ್ಸ್ ಆಫ್ ಟ್ಯಾನ್ ಅಲ್ಲಿ ಬರ್ಕೊಂಡ್ಬಿಡ್ತೀನಿ. ಸೊ ಸಮೇಷನ್ n ಇಸ್ ಈಕ್ವಲ್ಸ್ ಟು 1 to 19 ಆಫ್, ಸೊ ಟ್ಯಾನ್ ಇನ್ವರ್ಸ್ ಆಫ್ 1 ಡಿವಿಸಿಬಲ್ ಬರುತ್ತೆ n ಇಂಟು n ಪ್ಲಸ್ 1, ಸೊ ಪ್ಲಸ್ 1 ಆಗುತ್ತೆ. ಸೊ ನಾನು ಇದಕ್ಕೆ ಏನ್ ಮಾಡ್ಬಿಡ್ತೀನಿ, ಟ್ಯಾನ್ ಇನ್ವರ್ಸ್ ಆಫ್, ಸೊ ಏನಂತ ಬರ್ಕೊಳ್ಬಹುದಪ್ಪ ಅಂದ್ರೆ ಇದನ್ನ, ಸೊ ಎಕ್ಸ್, ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಕಾಟ್ ಆಫ್ summation n is equals to 1 to 19 of, so tan inverse of, so I'm writing ಏನು ಬರ್ಕೊಂಡ್ಬಿಡ್ತೀನಿ n plus 1 minus tan inverse of, ನಾನು ಏನು ಬರ್ಕೊಂಡ್ಬಿಡ್ತೀನಿ n ಅಂತ ಬರ್ಕೊಂಡ್ಬಿಡ್ತೀನಿ. ಹೌದಲ್ವಾ. ಇಲ್ಲಿ ಈಗ tan inverse of, we know that tan inverse x minus tan inverse y is equals to ನಮಗೆ ಏನು ಗೊತ್ತಿದೆ, so x minus y, that is tan inverse of formula x minus y divisible by 1 plus x into y is the formula. So ಏನಾಗುತ್ತೆ, so tan inverse x minus tan inverse of, so y is equals to tan inverse of x minus y divisible by 1 plus xy into formula. ಇಲ್ಲಿ ಇನ್ ಕೇಸ್ n plus 1 minus ಏನಾದ್ರೆ minus n plus n ಕ್ಯಾನ್ಸಲ್ ಆಗಿ ನಮಗೆ ಏನು ಬರ್ತಾ ಇಲ್ಲಿ 1 ಬರ್ತಾ ಹೋಗ್ತದೆ. ಹಾಗಾಗಿ ಇದನ್ನ ನಾನು ಈ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡ್ಕೊಂಡೆ. ಹಾಗಾದ್ರೆ ನಾವೀಗ ಏನು ಮಾಡ್ತೀನಿ, ಸಮೇಷನ್ ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋಣ. ಸೊ ದಟ್ ಈಸ್ ಈಕ್ವಲ್ಸ್ ಆಗುತ್ತೆ ಕಾಟ್ ಆಫ್,
ಸೊ ದಿಸ್ ಇಸ್ ಈಕ್ವೇಶನ್ ಆಗುತ್ತೆ. ಸೊ ಪುಟ್ n is equals to 1 ಮಾಡ್ಕೊಂಡಾಗ ಏನಾಗುತ್ತೆ, tan inverse of 1 plus 1 ಏನಾಗುತ್ತೆ 2 ಮೈನಸ್, ಸೊ tan inverse of ಏನಾಗುತ್ತೆ 1 ಆಗುತ್ತೆ. ನೆಕ್ಸ್ಟ್ ಪ್ಲಸ್, ಸೊ tan inverse of ನೆಕ್ಸ್ಟ್ 2 ಅನ್ನು ಸೆಟ್ ಮಾಡಿದಾಗ ಇಲ್ಲಿ ಮೈನಸ್ tan inverse of ನಮಗೇನು ಬರ್ತಾ ಹೋಗ್ತದೆ 2 ಬರ್ತಾ ಹೋಗ್ತದೆ ನೋಡಿ ಈಗ. ಅಂಡ್ ಸೊ ಆನ್ ನಾವೇನಂತ ಬರ್ಕೊಳ್ಬೋದನ್ನ ಪ್ಲಸ್ tan inverse of 20 ಮೈನಸ್ ಏನಾಗುತ್ತೆ tan inverse of 19 ಆಗುತ್ತೆ. ಇದನ್ನ ಅಬ್ಸರ್ವ್ ಮಾಡಿದಾಗ ನೋಡಿ ಈಗ tan inverse 2 tan inverse ಮೈನಸ್ tan inverse 2 ಕ್ಯಾನ್ಸಲ್ ಆಗುತ್ತೆ. ಅದೇ ರೀತಿ tan inverse 3 ಇಲ್ಲೆಲ್ಲೋ tan inverse 3 ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಪ್ಲಸ್ tan inverse of 19 ಮೈನಸ್ tan inverse of 19 ಆಗುತ್ತೆ, ಕ್ಯಾನ್ಸಲ್ ಆಗ್ತಾ ಹೋಗ್ತದೆ. ಹಾಗಾದ್ರೆ ನಮಗೆ ರಿಮೈನಿಂಗ್ ಉಳಿಯೋದೇನೋ, ಸೊ ರಿಮೈನಿಂಗ್ ವಿ ಆರ್ ಗೆಟಿಂಗ್, ಸೊ ರಿಮೈನಿಂಗ್ ನಮಗೆ ಏನು ಬರುತ್ತೆ, ದಿಸ್ ಇಸ್ ಈಕ್ವಲ್ಸ್ ಟು ಸೊ ಕಾಟ್ ಆಫ್, ಸೊ ವಿ ಆರ್ ಗೆಟಿಂಗ್ ಏನು ಬರ್ತಾ ಹೋಗ್ತದಪ್ಪ ಅಂದ್ರೆ ನಾ tan inverse of 20 ಮೈನಸ್ tan inverse of ನಾವೆಂತ ಬರಿಬೋದು 1 ಅಂತ ಬರಿಬೋದು. ನೆಕ್ಸ್ಟ್ ಅಗೇನ್ cot inverse of x ಪ್ಲಸ್ cot inverse of x minus y ಫಾರ್ಮುಲಾ ಯೂಸ್ ಮಾಡ್ಕೊಂಡಾಗ, ಸೊ cot inverse of x minus y ಫಾರ್ಮುಲಾ ಯೂಸ್ ಮಾಡ್ಕೊಂಡಾಗ cot x into cot y plus 1 divisible by, ಸೊ cot x minus cot y ಬರುತ್ತೆ. ಹಾಗಾದ್ರೆ ಇದನ್ನು ಬರ್ಕೊಂಡಾಗ ನಾನು ಅದನ್ನ ಡೈರೆಕ್ಟ್ ಆಗಿ ಬರ್ಕೊಳ್ತೀನಿ, cot of ನೋಡಿ cot x ಬರುತ್ತೆ, ಇದನ್ನ cot x ಅಂತ tan ಅನ್ನು cot ಅಲ್ಲಿ ಬರ್ಕೊಳ್ತೀನಿ, cot inverse of 9 ಅಂತ ಬರ್ಕೊಳ್ತೀನಿ 1/20 ಅಂತ ಡೈರೆಕ್ಟ್ ಆಗಿ ಬರ್ಕೊಳ್ತೀನಿ. ಸೊ cot x into cot y ಅದೇ ಇದನ್ನ ಬರ್ಕೋಬಹುದು. ಸೊ cot of ಅಂತ ಬರ್ಕೊಳ್ತೀನಿ, cot inverse of 1 ಅಂತ ಬರ್ಕೊಳ್ತೀನಿ. ಸೊ ಪ್ಲಸ್ 1 divisible by cot inverse y, ಸೊ cot of tan inverse of 1 ಬರ್ತದನ್ನ cot inverse of ಅಂತ ಬರ್ಕೊಳ್ತೀನಿ 1 ಬರ್ಕೊಳ್ಳೋಣ, ಮೈನಸ್, ಸೊ cot of ಏನು ಬರ್ಕೊಳ್ತೀನಿ ಅದನ್ನ tan ಅನ್ನ cot ಅಲ್ಲಿ ಬರ್ಕೊಂಡ್ಬಿಡೋಣ, cot inverse of 1/20 ಅಂತ ಬರ್ಕೊಳ್ಳೋಣ. ಹಾಗಾದ್ರೆ ಸೊ cot inverse of cos 20 ಏನಾಗುತ್ತೆ 1/20, ಸೊ ಮೈನಸ್, ಸೊ ಏನಾಗುತ್ತೆ 1/20 ಪ್ಲಸ್ 1 divisible by 1 ಮೈನಸ್ 1/20 ಆಗುತ್ತೆ. ಹಾಗಾದ್ರೆ ವಿ ಕ್ಯಾನ್ ಸಾಲ್ವ್ ಇಟ್ ಆಸ್, ಸೊ ವಿ ಗೆಟಿಂಗ್ 1 ಪ್ಲಸ್ 20 divisible by, ಸೊ 20 ಮೈನಸ್ 1 ಆಗುತ್ತೆ. ದೇರ್ಫೋರ್ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಏನಂತ ಬರೀಬಹುದು 21/19 ಆಗುತ್ತೆ. ಸೊ ಆಪ್ಷನ್ ನಮ್ಗೆ ಏನು ಬರುತ್ತೆ, ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ. ಸೊ ಈ ರೀತಿಯಾಗಿ ನಾವೇನು ಮಾಡ್ತಾ ಹೋದ್ವಿ, ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋದ್ವಿ, ಹೌದಲ್ವಾ. ಹಾಗಾದ್ರೆ ಸೊ ವಿಲ್ ಕಂಟಿನ್ಯೂ ಇನ್ ದ ಏನು ಮಾಡ್ತಾ ಹೋಗೋಣ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ